ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯಿಂದಾಗಿ ಅನೇಕ ಯುವಕರು ದಿಕ್ಕು ತೋಚದೆ ಮಾದಕ ದ್ರವ್ಯ ವ್ಯಸನ ಹಾಗೂ ಅಪರಾಧ ಚಟುವಟಿಕೆಗಳತ್ತ ಆಕರ್ಷಿತರಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇಂತಹ ಯುವಕರಿಗೆ ಉದ್ಯೋಗ ಹಾಗೂ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಉದ್ಯಮಿ, ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ತಮ್ಮನಾಯಕನಹಳ್ಳಿ ಶ್ರೀನಿವಾಸ್ ಅವರು ಯುವರ್ ಸೇವಾ ಮತ್ತು ಯುವರ್ ಸೇವಾ ಪ್ರೊವೈಡರ್ ಎಂಬ 2 ನೂತನ ಮೊಬೈಲ್ ಆ್ಯಪ್ಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಿರುದ್ಯೋಗಿಗಳು ಸ್ವಂತ ಉದ್ಯಮ ಆರಂಭಿಸಲು ಬಯಸುವವರು ಹಾಗೂ ವಿವಿಧ ಕೌಶಲ್ಯಗಳನ್ನು ಹೊಂದಿರುವ ಅಸಂಘಟಿತ ಕಾರ್ಮಿಕರಿಗೆ ಈ ಆ್ಯಪ್ಗಳು ಹೊಸ ಆಶಾಕಿರಣವಾಗಿವೆ. ಸ್ಮಾರ್ಟ್ ಫೋನ್ ಮತ್ತು ಅಗತ್ಯ ಕೌಶಲ್ಯ ಹೊಂದಿದ್ದರೆ ಸಾಕು, ದೇಶದ ಯಾವುದೇ ಭಾಗದಲ್ಲಿ ಸೇವೆ ಒದಗಿಸಿ ಆದಾಯ ಗಳಿಸಲು ಈ ವೇದಿಕೆ ನೆರವಾಗಲಿದೆ ಎಂದು ತಿಳಿಸಲಾಗಿದೆ. ಆ್ಯಪ್ನಲ್ಲಿ ಕೇಳಲಾದ ಮಾಹಿತಿಯನ್ನು ಭರ್ತಿ ಮಾಡಿ ನೋಂದಾಯಿಸಿಕೊಂಡ ಬಳಿಕ ಬಳಕೆದಾರರು ತಮ್ಮ ಕೌಶಲ್ಯಕ್ಕೆ ಅನುಗುಣವಾದ ಉದ್ಯೋಗ ಅಥವಾ ಸೇವಾ ಅವಕಾಶಗಳು ಮನೆಯಿಂದಲೇ ಪಡೆಯಬಹುದಾಗಿದೆ. ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಪೇಂಟರ್, ಡ್ರೈವರ್ ಸೇರಿದಂತೆ 250ಕ್ಕೂ ಹೆಚ್ಚು ಕ್ಷೇತ್ರಗಳ ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ದೇಶದಲ್ಲಿ ಈಗಾಗಲೇ ಅಪ್ನಾ, ನೌಕರಿ, ಇಂಡೀಡ್ ಹಾಗೂ ಲಿಂಕ್ಡ್ಇನ್ ಸೇರಿದಂತೆ ಹಲವು ಉದ್ಯೋಗ ಆ್ಯಪ್ಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಸೇವೆ ಮತ್ತು ಉದ್ಯೋಗ ಎರಡನ್ನೂ ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವ ಭಾರತದ ಮೊದಲ ಸೂಪರ್ ಆ್ಯಪ್ ಇದಾಗಿದೆ ಎಂದು ಸಂಸ್ಥಾಪಕರು ತಿಳಿಸಿದ್ದಾರೆ. ಕೌಶಲ್ಯ ಆಧಾರಿತ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವುದರ ಜೊತೆಗೆ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಸಾಮರ್ಥ್ಯ ಈ ಆ್ಯಪ್ಗಳಿಗೆ ಇದೆ. ಅಸಂಘಟಿತ ಕಾರ್ಮಿಕರ ಆರ್ಥಿಕ ಸಬಲೀಕರಣ ಹಾಗೂ ಯುವಕರ ಸ್ವಾವಲಂಬಿ ಬದುಕಿನ ನಿರ್ಮಾಣಕ್ಕೆ ಇದು ಮಹತ್ವದ ಹೆಜ್ಜೆಯಾಗಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಗಿದೆ. ನೀವು 5 ಪ್ರೊಫೈಲ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ನಮ್ಗೆ ಆರ್ಡರ್. ನೀವು ಯಾರಿಗಾದ್ರೂ ಬಂದು ಯಾರನ್ನ ಮೀಟ್ ಮಾಡಿ ನಿಮ್ಗೆ ಏನೇನು ಕೆಲಸಗಳೈತೆ ನಿಮ್ಗೆ ಆರ್ಡರ್ ಕೊಡುತ್ತೆ ನೋಡಿ. ಪುರೋಹಿತರು. ಓಕೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರ್ಷಿತಾ. ನಾವು ಯುವರ್ ಸೇವಾ ತಂಡದಿಂದ. ಸೊ ನಮ್ಮದು 2 ಆ್ಯಪ್ ಇದೆ. ಒಂದು ಯುವರ್ ಸೇವಾ ಅಂತ ಒಂದು ಆ್ಯಪು ಮತ್ತು ಯುವರ್ ಸೇವಾ ಪ್ರೊವೈಡರ್ ಅಂತ ಇಲ್ಲಿ ನೋಡ್ಬೋದು. ಇದು ಒಂದು ನಮ್ಮದು QR ಕೋಡು ಇದೆ. ಸೊ ಮೊದಲೇ ಬಾರಿಗೆ ಯುವರ್ ಸೇವಾ ಅಂದರೆ ಯಾವ ಥರ ಅಂದರೆ ನೀವು ಸರ್ವಿಸ್ ತೊಗೊಳೋವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೇನೋ ಒಂದು ಮನೇಲಿ ಒಂದು ಎಲೆಕ್ಟ್ರಿಷಿಯನ್ ವರ್ಕ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಪ್ಲಂಬರು, ನಿಮ್ಗೆ ಆ ಥರ ಒಂದು ಬೇಕು ಅನ್ನೋದನ್ನ ನಾವು ಒಂದು ಯುವರ್ ಸೇವಾ ಅಂತ ಒಂದು ಆ್ಯಪ್ ಇದೆ, ಅದ್ರಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಮತ್ತು ಯುವರ್ ಸೇವಾ ಪ್ರೊವೈಡರ್ ಅಂದರೆ ನಿಮಗೆ ಯಾವುದೇ ಅಂತ ಸ್ಕಿಲ್ ಇರುವಂಥದ್ದು ಆ ಥರ ಗೊತ್ತಿದ್ದರೆ ಅದನ್ನು ನಮ್ಮ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ಥರ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಟ್ಯಾಲೆಂಟ್ ಇದೆ ಅಂದ್ಕೊಳ್ಳಿ, ಒಂದು ಸ್ಕಿಲ್ ಇದೆ, ನೀವೊಂದು ಮ್ಯೂಸಿಷಿಯನ್ನು, ಇಲ್ಲೊಂದು ಡಾನ್ಸ್ ಟೀಚರು, ಆ ಥರ ಒಂದು ಕಲೆ ಇರುತ್ತೆ ನಿಮ್ಮ ಹತ್ರ. ಆ ಕಲೆನ ನಮ್ಮ ಆ್ಯಪ್ ಮೂಲಕ ನೀವು ರಿಜಿಸ್ಟರ್ ಆದಾಗ ಅದಕ್ಕೆ ನೀವು ಸೇವೆ ಸಲ್ಲಿಸ್ಬೋದು ನಮ್ಮ ಎಲ್ಲರಿಗೂ ಇದಕ್ಕೆ. ಸೊ ಮತ್ತು ಇನ್ನೊಂದು ಯಾವ ಥರ, ಇದಕ್ಕೆ ಯಾವುದೇ ಥರ ಕಮಿಷನ್ ಇರೋದಿಲ್ಲ. 0% ಕಮಿಷನ್, ಫ್ರೀಯಾಗಿ ಉಚಿತವಾಗಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಸಿಯಾಗಿ ನಿಮಗೆ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ಪ್ಲೇಸ್ಟೋರ್ ಇದೆ, iOS ಆಗಿರಲಿ, ನಾರ್ಮಲ್ ಆ್ಯಂಡ್ರಾಯ್ಡ್ ಆಗಿರಲಿ, ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇನ್ನೇನಾದರೂ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟಾಗಿ ಉಚಿತವಾಗಿ ಯೂಸ್ಫುಲ್ ಆಗುತ್ತೆ ನಿಮಗೆ. ಇವಾಗ ಬರೀ ಕೆಲವ್ರು ಕೇಳ್ಬೋದು, ಬರೀ ಸ್ಟೂಡೆಂಟ್ಸ್ ಮಾತ್ರನಾ ಇಲ್ಲಾಂದರೆ ಬೇರೆಯವರು ಅಂತ. ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಹಳ ಯೂಸ್ಫುಲ್ ಆಗೋಂಥ ಒಂದು ನಮ್ಮ ಆ್ಯಪ್ ಇದು. ಮತ್ತು ಈಸಿಯಾಗಿ ನಿಮಗೆ ಇದು ವರ್ಕ್ ಮಾಡ್ಕೊಳ್ಬೋದು ಈ ಥರ. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗೆ ಬೇಕು ಅಂದರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ, ಅದೇ ನಂಬರ್ಗೆ ಕಾಲ್ ಮಾಡಿ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ನಾವು ಒಂದು ಸರ್ವಿಸ್ ಕೊಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಥರ ನಿಮ್ಮದು ಸರ್ವಿಸ್ ಬೇಕು ಅಂತಂದರೆ ಕೇವಲ ಡೋರ್ ಸ್ಟೆಪ್ಪಲ್ಲಿ 15 ನಿಮಿಷದಲ್ಲಿ ನಾವು ಸರ್ವಿಸ್ನ ನಿಮಗೆ ಡೈರೆಕ್ಟ್ ನೇರವಾಗಿ ಕೊಡ್ತಾಯಿದ್ದೀವಿ. ಅದು 15 ಮೀಟರ್ ರೇಡಿಯಸ್ ಡಿಸ್ಟೆನ್ಸಲ್ಲಿ ಕೊಡ್ತಾಯಿದ್ದೀವಿ. ಸೊ ನೀವು ಯಾವುದೇ ಥರ ಬೇಕು ಅಂದರೆ ನೀವು ಇಮಿಡಿಯೇಟ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ ಮೂಲಕ ನಿಮಗೆ ಯಾವ ಥರದ್ದು ನಾವು ಗೋತ್ರು ಮಾಡಬೇಕು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ನೋ ಒಂದು ಪ್ರಾಸೆಸ್ನ ನಾವು ತಿಳಿಸ್ಕೊಡ್ತೀವಿ ನಿಮಗೆ. ಮತ್ತು ಇವಾಗ ಕಸ್ಟಮರ್ ಅವ್ರಿಗೆ ಬೇಕು ಅಂತ ಹೇಳಿದಾಗ ನಾವು ಅವ್ರ ಪ್ರೊವೈಡರ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಈ ಲೊಕೇಶನಲ್ಲಿ ಈ ಥರ ಅಂತ ವಿತ್ ಸೇಫ್ಟಿಯಾಗಿ ನಾವು ಅವ್ರ ಪ್ರೊವೈಡರ್ ಗೈಡ್ಲೈನ್ಸ್ ಮಾಡ್ತೀವಿ. ಸೊ ಇದು ನಮ್ಮ ಆ್ಯಪು. ಸೊ ನಾನು ಕಂಪನಿ ಪರವಾಗಿ ನಮ್ಮ ಆ್ಯಪ್ ಪರವಾಗಿ ಎಲ್ಲರನ್ನೂ ನಾನು ವಿನಂತಿಸ್ಕೊಳ್ತೇನೆ, ಇವತ್ತೇ ನಮ್ಮ ಈ ಯುವರ್ ಸೇವಾ ಪ್ರೊವೈಡರ್ ಅನ್ನೋ ಆ್ಯಪನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಾನು ಜಯಶ್ರೀ. ನಾನು ಯುವರ್ ಸೇವಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಈ ಯುವರ್ ಸೇವಾ ಅಂತ ಅಂದರೆ ಸರ್ವಿಸ್ ಆ್ಯಪ್. ಕಸ್ಟಮರ್ ಸರ್ವಿಸ್ನ ತೊಗೋಬೋದು. ಅವ್ರಿಗೆ ಯಾವುದೇ ರೀತಿ ಸರ್ವಿಸ್ ಬೇಕು ಅಂದರೆ ಈ ಆ್ಯಪ್ ಮೂಲಕ ನೋಡಿ ಬುಕ್ ಮಾಡ್ಕೋಬೋದು. ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ ಯಾವುದೇ ಥರ ಸ್ಕಿಲ್ ಇದ್ದರೆ ಆ ಆ್ಯಪ್ ಮೂಲಕ ರಿಜಿಸ್ಟರ್ ಆದರೆ ಸೊ ದಟ್ ಕಸ್ಟಮರ್ಸ್ನ ನೀವು ಆನ್ಲೈನ್ ಮೂಲಕ ಕನೆಕ್ಟ್ ಮಾಡ್ಕೋಬೋದು. ನೀವು ಯಾವುದೇ ಟೈಮಲ್ಲಿ ಎಲ್ಲಿಂದನೂ ನೀವು ಕೆಲಸ ಮಾಡ್ಕೋಬೋದು. ಇದೇ ಲೊಕೇಶನಿಂದ ನೀವು ಕೆಲಸ ಮಾಡಬೇಕು ಅಂತಿಲ್ಲ. ಇವಾಗ ನೀವು ಎಕ್ಸಾಂಪಲ್ ಜಿಗ್ನಿಯಲ್ಲಿದ್ದರೆ ಸೊ ದಟ್ ನೀವು ಕೆಲಸನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ
ಅಲ್ಲಿಂದ ಸಹ ಮಾಡ್ಕೋಬೋದು. ಸೊ ದಟ್ ಎಲ್ಲರಿಗೂ ಯೂಸ್ಫುಲ್ ಇರುತ್ತೆ. ಒಂದ್ಸರಿ ಗೋ ಥ್ರೂ ಮಾಡಿ ನಮ್ಮ ವೆಬ್ಸೈಟ್ಗೆ, ನಿಮಗೆಲ್ಲ ಮಾಹಿತಿನೂ ಸಿಗುತ್ತೆ. ಯಾವುದೇ ರೀತಿ ಕಮಿಷನ್ ಇರಲ್ಲ, ಎಲ್ಲ ಫ್ರೀ ಇರುತ್ತೆ. ಸೊ ದಟ್ ನಾವು ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಈ ಆ್ಯಪ್ನ ಪ್ರೊವೈಡ್ ಮಾಡ್ತಿಲ್ಲ, ನಮ್ಮ ದೇಶಕ್ಕೋಸ್ಕರ ಈ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೊದಲನೇದಾಗಿ. ಹಾಗೂ ಯುವರ್ ಸೇವಾ ಆ್ಯಪ್ ಅನ್ನೋದನ್ನು ಭಾರತ ದೇಶದ ಒಂದು ಸೂಪರ್ ಆ್ಯಪ್ ಅಂತ ನಾನಿವತ್ತು ಹೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಮೊದಲನೆಯದಾಗಿ 3 ಮಾತ್ರ ನಾನು ಪ್ರಥಮವಾಗಿ ಹೇಳ್ಬಿಡ್ತೇನೆ. ಈ ಒಂದು ಆ್ಯಪ್ ಮುಖಾಂತರ ಇಡೀ ಭಾರತ ದೇಶದ ನಿರುದ್ಯೋಗಗಳಿಗೆ ನಾನು ಕೆಲಸವನ್ನು ಕೊಡುತ್ತೇನೆ, ಅಂದರೆ ಕೊಡಿಸುತ್ತೇನೆ ಈ ಆ್ಯಪ್ ಮುಖಾಂತರ. ಇದು ಭಾರತ ದೇಶದ ಪ್ರತಿಯೊಂದು ಅಸಂಘಟಿತ ಕಾರ್ಮಿಕರ ಒಂದು ಜೀವ ಅಂತ ಕೂಡ ಇದನ್ನು ಹೇಳ್ಬೋದು. ನಮ್ಮ ದೇಶದ ಶಕ್ತಿ ಕೌಶಲ್ಯ ಅನ್ನೋದು ಸಾರ್ವಜನಿಕವಾಗಿ ಎಲ್ಲರ ಹತ್ರ ಯಾವುದಾದ್ರೂ ಒಂದು ಕೌಶಲ್ಯವನ್ನು ಪ್ರತಿಯೊಬ್ಬ ಮನುಷ್ಯ ಕಲ್ತಿರ್ತಾರೆ. ಅದು ಯಾವುದಾದ್ರೂ ಆಗಿರ್ಬೋದು. ಅಟ್ಲೀಸ್ಟ್ ಯಾವ್ದು ಮಾಡಲಿಲ್ಲ ಅಂದ್ರೂ ಇನ್ನೊಬ್ರು ಹೇಳಿದ ಕೆಲಸ ಮಾಡುವಂಥದ್ದಾದರೂ ಅದನ್ನು ಕಲ್ತಿರ್ತಾರೆ. ಇಂತಹ ಒಂದು ವ್ಯಕ್ತಿಗಳನ್ನು ಈಗ ಇಷ್ಟು ದಿನ ನೀವು ನೋಡಿರ್ಬೋದು, ಸಹಜವಾಗಿ ನೂರಾರು ಸಾವಿರಾರು ಆ್ಯಪ್ಗಳನ್ನು ನೀವು ಮೊಬೈಲ್ಗಳಲ್ಲಿ ನೋಡಿದ್ದಾರೆ. ಆದರೆ ಇದು ವಿಭಿನ್ನವಾದಂತಹ ಒಂದು ಮೊಬೈಲ್ ಆ್ಯಪ್. ಇಲ್ಲಿ 2 ಬಗೆಯ ಆ್ಯಪ್ಗಳಿದೆ. ಒಂದು ಯುವರ್ ಸೇವಾ ಅಂತ, ಇನ್ನೊಂದು ಯುವರ್ ಸೇವಾ ಪ್ರೊವೈಡರ್ ಅಂತ. 2 ಬಗೆಯ ಆ್ಯಪ್ ಇದೆ. ಯುವರ್ ಸೇವಾ ಅನ್ನೋದು ಗ್ರಾಹಕರ ಆ್ಯಪ್. ಯಾರಿಗೆ ಸೇವೆ ಬೇಕಾಗಿದೆ ಅವರು ಯುವರ್ ಸೇವೆಯಲ್ಲಿ ಇದನ್ನು ಹುಡುಕಿಕೊಳ್ಳಬಹುದು. ಯಾರು ಸೇವೆ ಸಲ್ಲಿಸಲು ಇಚ್ಛೆ ಇದ್ದರೆ ಅವರು ಯುವರ್ ಸೇವಾ ಪ್ರೊವೈಡರ್ನಲ್ಲಿ ರಿಜಿಸ್ಟರ್ ಆಗಿಕೊಳ್ಳಬಹುದು. ಯುವರ್ ಸೇವಾ ಪ್ರೊವೈಡರ್ನಲ್ಲಿ ರಿಜಿಸ್ಟರ್ ಆಗುವ ಪ್ರತಿಯೊಬ್ಬ ಕೌಶಲ್ಯಯುತ ಇರುವಂಥ ಸ್ಕಿಲ್ ಇರುವಂತಹ ವ್ಯಕ್ತಿಗಳು ಅವರ ಪ್ರೊಫೈಲ್ನಲ್ಲಿ ಅವರ ಒಂದು ಚಿತ್ರ, ಅಂದರೆ ಅವರ ಟೂಲ್ ಕಿಟ್ ಅಂತ ನಾವೇನು ಹೇಳ್ತೀವಿ, ಯಾವ ಕೆಲಸಗಾರ ಯಾವ ಟೂಲನ್ನು ಬಳಸುತ್ತಾರೆ ಅವರ ಒಂದು ಟೂಲ್ ಕಿಟ್ಟನ್ನು ಅವರ ಜೊತೆಯಲ್ಲಿ ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಕೋನದಲ್ಲಿ, ಯಾವುದೇ ಭಾಗದಲ್ಲಿ, ಯಾವುದೇ ನಗರ, ಪಟ್ಟಣ, ಗ್ರಾಮೀಣ, ಅಂದರೆ ಟೈರ್ 1, ಟೈರ್ 2, ಟೈರ್ 3 ಸಿಟಿಗಳಂತ ನಾವು ಹೇಳ್ತೀವಿ. ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ನಗರ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಅವನ ಟೂಲ್ ಕಿಟ್ ಅವನ ಜೊತೆಯಲ್ಲಿದ್ದರೆ ಆ ಮನುಷ್ಯನನ್ನು ಅದು ಕಾಪಾಡುತ್ತೆ. ಅಂದರೆ ಉದಾಹರಣೆಗೆ ನಾನೊಂದು 5 ಉದಾಹರಣೆಗಳು ಮಾತ್ರ ಈಗ ನಿಮಗೆ ಅರ್ಜೆಂಟಾಗಿ ಗೊತ್ತಾಗೋ ಥರ ನಾನು ಹೇಳ್ಬಿಡ್ತೀನಿ ನೋಡಿ. ಒಂದು ಮರ ಹತ್ತುವ ವ್ಯಕ್ತಿ, ಅದನ್ನು ಮರ ಹತ್ತುವ ವ್ಯಕ್ತಿಯನ್ನು ನೀವು ಕಣ್ಣಲ್ಲಿ ನೋಡು ಅಳಿಯೋದಕ್ಕಾಗೋದಿಲ್ಲ. ಅದಕ್ಕೆ ಯಾವುದೇ ಓದೋ ಬರವಣಿಗೆ ಸರ್ಟಿಫಿಕೇಟ್ ಇರಲ್ಲ. ಅದು ಅವನ ಕೌಶಲ್ಯ. ಇವನೊಬ್ಬ ಮರ ಹತ್ತಾನೆ ಅನ್ನೋದು ಅವನ ಕೌಶಲ್ಯ. ಇನ್ನೊಬ್ಬರು ಮರ ಹತ್ತಿ ಅದನ್ನು ಕಟಾವು ಮಾಡುವಂಥ ವ್ಯಕ್ತಿ. ಇನ್ನೊಬ್ಬ ಬಂದ್ಬಿಟ್ಟು ಒಂದು ವಿದ್ಯುತ್ ಕಂಬವನ್ನು ಏರಿ ಆ ವಿದ್ಯುತ್ ಕಂಬದಲ್ಲಿರುವಂತಹ ತಂತಿಗಳನ್ನು ಸರಿ ಮಾಡುವಂತಹ ವ್ಯಕ್ತಿ. ಇನ್ನೊಬ್ಬರು ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಒಂದು ವಾಟರ್ ಟ್ಯಾಂಕಿಂದ ಬರುವಂತಹ ಪೈಪ್ಗಳನ್ನು ರೆಡಿ ಮಾಡುವಂಥ ವ್ಯಕ್ತಿ. ಇನ್ನೊಬ್ಬರು ಬಂದ್ಬಿಟ್ಟು ಒಂದು ಹಾವು ಹಿಡಿಯುವಂಥ ವ್ಯಕ್ತಿ. ಇನ್ನೊಬ್ಬ ಬಂದ್ಬಿಟ್ಟು ಒಂದು ಬೀದಿ ಬದಿ ವ್ಯಾಪಾರಿ ಮಾಡುವಂತಹ ಅಡಿಗೆ ಪದಾರ್ಥಗಳು, ಅಂದರೆ ಆಹಾರ ಪದಾರ್ಥಗಳನ್ನು ಮಾಡುವಂಥ ವ್ಯಕ್ತಿ. ಇಂಥ ಸಾವಿರಾರು ಕೌಶಲ್ಯಗಳುಳ್ಳಂಥ ವ್ಯಕ್ತಿಗಳು. ಇವರೆಲ್ಲ ಯಾರು ಅಂದರೆ, ಈಗ ಉದಾಹರಣೆಗೆ ಒಂದು ಎಳ್ನೀರು ಮಾರೋರು ಇರ್ಬೋದು, ಇಲ್ಲ ಅಂತಂದರೆ ಹೂ ಮಾರೋರು ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ವಾಹನ ಇಟ್ಕೊಂಡಿರ್ಬೋದು, ಇಲ್ಲ ಡ್ರೈವರ್ಗಳಿರ್ಬೋದು, ಕೌಂಟರ್ಗೆ ಎಷ್ಟೆಷ್ಟು ರೀತಿಯ ಬಗೆಗಳಿದೆ. ನೀವು ಊಹಿಸ್ಕೊಂಡಷ್ಟು ಸ್ಕಿಲ್ಗಳು ಏನೇನಿದೆ ಎಲ್ಲ ರೀತಿಯ ಸೇವೆಗಳು ಈ ಆ್ಯಪ್ ಒಳಗಡೆ ಬರುತ್ತೆ. ಈ ಆ್ಯಪ್ನಲ್ಲಿ ನೀವು ಹುಡುಕಿದ್ರೆ, ಯಾರಾದರೂ ಯುವರ್ ಸೇವಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅವರ ಸೇವೆಗಳನ್ನ ಹುಡುಕಿದಾಗ ಆ ನಿಯರ್ ಬೈ, ಅಂದರೆ 15 ನಿಮಿಷಗಳ ಅಂತರದಲ್ಲಿ ಈ ಆ್ಯಪ್ನಲ್ಲಿ ಜಿಯೋ ಫೆನ್ಸಿಂಗ್ನ ನಾವು ಮಾಡಿರ್ತೇವೆ. ಅಂದರೆ ಯಾವುದೇ ಒಂದು ವ್ಯಕ್ತಿ ಸರ್ವಿಸ್ ಪ್ರೊವೈಡರ್ ಇರುವಂಥ ಜಾಗದಿಂದ 15 ನಿಮಿಷಗಳ ಪ್ರಯಾಣದ ಅಂತರದಲ್ಲಿ ಅವರನ್ನು ನಾವು ಕೊಡುವಂತೆ ಮಾಡಿರುತ್ತೇವೆ. ಅಂದರೆ ಇದನ್ನು ಆ ಒಂದು ಟೆಕ್ನಾಲಜಿನಲ್ಲಿ ಜಿಯೋ ಫೆನ್ಸಿಂಗ್ ಮಾಡಿ ಅವರು ಒಂದು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾರ್ನರಲ್ಲಿ ಇದ್ದರೂ ಕೂಡ ಅವರಿರುವಂಥ ಜಾಗದಲ್ಲಿ ಅವರಿಗೆ ಬೇಕಾಗಿರುವಂಥ ಕೆಲಸ ಅವ್ರನ್ನ ಕೈ ಬೀಸಿ ಕರೆಯುತ್ತದೆ. ಆಮೇಲೆ ಬೇಕಾಗಿರುವಂಥ ಸೇವೆ ಅವರ ಡೋರ್ ಸ್ಟೆಪ್ಗೆ ಒಂದು ಸೇವೆ ಸಿಗುತ್ತೆ. ಇದು 0% ಕಮಿಷನ್ ಇರುವಂಥ ಆ್ಯಪ್. ಇದರಲ್ಲಿ ಯಾವುದೇ ಕಮಿಷನ್ನು ಅಥವಾ ಯಾವುದೇ ರೀತಿಯ ಒಂದು ಹಣ ಇದು ಅಂಥದ್ದು ಏನೂ ಇರೋದಿಲ್ಲ. ಇಲ್ಲಿ ಕೊಡೋರು ತಗೊಳ್ಳೋರು ನೇರವಾಗಿ ಅವರವರ ವ್ಯಾಪಾರವನ್ನು ನೇರವಾಗಿ ಮಾಡ್ಕೊಳ್ತಾರೆ. ಗ್ರಾಹಕ ನೇರವಾಗಿ ಅವ್ರನ್ನ ಭೇಟಿ ಮಾಡ್ತಾನೆ. ಸರ್ವಿಸ್ ಕೊಡೋರು ನೇರವಾಗಿ ಗ್ರಾಹಕರಿಗೆ ಸರ್ವಿಸ್ ಕೊಡ್ತಾರೆ. ಆಮೇಲೆ ಅವ್ರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಈ ವ್ಯವಸ್ಥೆ ರೂಪುಗೊಂಡಿದೆ. ಅದರಲ್ಲಿ ಹೆಂಗೆ ಅಂತ ನಾನು ಸ್ವಲ್ಪ ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಒಬ್ಬ ಸೇವೆ ಬೇಕಾಗಿರುವಂಥ ವ್ಯಕ್ತಿ
ಮೊದಲು ಸೇವೆ ಪಡೆಯುವಂತಹ ವ್ಯಕ್ತಿಯನ್ನು ಸಂಪರ್ಕಿಸಲು ಆ ಸೇವೆಯ ಸಂಪರ್ಕ ವ್ಯಕ್ತಿಯನ್ನು ಮೊದಲು ರಿಜಿಸ್ಟರ್ ಆ್ಯಪ್ನಲ್ಲಿ ಹುಡುಕೊಳ್ತಾನೆ. ಅಲ್ಲಿ ಈ ಯುವರ್ ಸೇವಾ ಆ್ಯಪ್ನಲ್ಲಿ ಅವರ ಒಂದು ಪಾಪಪ್ ಆಗುತ್ತೆ. ಅಂದರೆ ಈಗ ನಿಮಗೆ ಓಲಾ ಊಬರ್ ರೀತಿಯಲ್ಲಿ ಆ ಸರೌಂಡಿಂಗಲ್ಲಿ 15 ನಿಮಿಷ ಅಂತರದಲ್ಲಿ ಈ ಥರ ವ್ಯಕ್ತಿಗಳು ಅಲ್ಲಿ ಎಲ್ಲೆಲ್ಲಿದ್ದಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾರು ಹತ್ತಿರದಲ್ಲಿದ್ದಾರೆ, ಈಗ 2ನೇ ಬೀದಿಯಲ್ಲಿ ಇರ್ಬೋದು, 3ನೇ ಬೀದಿಯಲ್ಲಿ 100 ಮೀಟ್ರು 500 ಮೀಟ್ರು 10 ಕಿಲೋಮೀಟ್ರ್ ದೂರದಲ್ಲಿರುವಂಥವ್ರನ್ನ ಯಾರು ಬೇಗ ಸಿಗುತ್ತೆ ಅಂಥವ್ರನ್ನ ಹುಡುಕ್ತೀವಿ. ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ ಸ್ಕಿಲ್ ಅನ್ನೋ ಒಂದು ವ್ಯವಸ್ಥೆ ಏನಿದೆ, ಪ್ರತಿಯೊಂದು ಮನುಷ್ಯ ಕೂಡ ಇವತ್ತು ಸ್ಕಿಲ್ ಆಧಾರಿತವಾಗಿ ಎಲ್ಲ ಸ್ಕಿಲ್ನ ಹೊಂದಿದ್ದು ಅವರಿಗೆ ಒಂದು ವೇದಿಕೆ ಇಲ್ಲ. ಅಂದರೆ ನನಗೆ ಒಂದು ಸ್ಕಿಲ್ ಇದೆ, ಆದರೆ ಅದನ್ನು ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋದಕ್ಕೆ, ಅದನ್ನು ಹಣ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವುದು ಪ್ಲಾಟ್ಫಾರ್ಮ್ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಅಂದರೆ ಯಾವುದಾದ್ರೂ ಒಂದು ಕೌಶಲ್ಯ ಇರೋ ವ್ಯಕ್ತಿ ಆ ಕೌಶಲ್ಯವನ್ನು ಡಿಜಿಟಲಿ ಅವರು ಒಂದು ಮೊಬೈಲ್ನಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡ್ರೆ ಆ ಒಂದು ವ್ಯಕ್ತಿ ಯಾವುದೇ ಜಾಗದಲ್ಲಿದ್ದರೂ ಕೂಡ ಅವ್ರನ್ನ ಆ ಸ್ಕಿಲ್ಗೆ ರಿಲೇಟೆಡ್ ಕೆಲಸಗಳು ಸಿಗ್ತಾ ಇರುತ್ತೆ. ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯು ಒಂದು ಸ್ಕಿಲ್ ಆಧಾರಿತವಾಗಿ ಇರುವಂಥ ವ್ಯಕ್ತಿ. ಇದು ನಮ್ಮ ಭಾರತದ ಶಕ್ತಿ. ನಾನೀಗ ನಿಮಗೆ 5 ಎಕ್ಸಾಂಪಲ್ನ ನಾನು ನಿಮ್ಗೆ ಹೇಳಿದೆ. ಒಂದು ಮರ ಹತ್ತುವವನು, ಇನ್ನೊಬ್ಬ ಲೈಟ್ ಕಂಬ ಹತ್ತವರು, ಇನ್ನೊಬ್ಬ ಪೈಪ್ ರಿಪೇರಿ ಮಾಡೋರು, ಇನ್ನೊಬ್ಬರು ಹಾವು ಹಿಡಿಯೋರು, ಇನ್ನೊಬ್ಬರು ಯಾರೋ ಒಬ್ಬರು ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋರು. ಈಗ ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ತಮ್ಗೆ ಹೇಳೋಕ್ಕೆ ಬಯಸ್ತೇನೆ. ಈ ಒಂದು ರೀತಿಯ ಜನರು ನಮ್ಮ ದೇಶದಲ್ಲಿ ಈ ಆ್ಯಪಲ್ಲಿ 100 ಕೋಟಿ ಜನ ಈ ಆ್ಯಪಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾರೆ. ಅಂದರೆ ಈ ಆ್ಯಪ್ನಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಈ ಒಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಲೇಬೇಕಾಗುತ್ತೆ. ಅದಕ್ಕೆ ಕಾರಣ ಕೂಡ ನಾನೀಗ ನಿಮಗೆ ತಿಳಿಸ್ತೀನಿ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದರಲ್ಲಿ ರಿಜಿಸ್ಟರ್ ಆದ ನಂತರ ಅವರೇನು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಇಲ್ಲಿ ಮಾನದಂಡ ಅಲ್ಲ. ಯಾಕಂದರೆ ಕೆಲವರು ಹಣ ಸಂಪಾದನೆ ಮಾಡ್ಕೊಳ್ಳೋರು ಈಗ ದುಡಿತಾ ಇರೋದಕ್ಕಿಂತ 3 ಪಟ್ಟು ಜಾಸ್ತಿ ದುಡಿಬೋದು. ಅಂದರೆ ಈಗ 10,000 ದುಡಿತಾ ಇರುವಂಥ ವ್ಯಕ್ತಿ ಇನ್ನು ಮೇಲೆ 30,000 ದುಡಿಯೋದಕ್ಕೆ ಗ್ಯಾರಂಟಿ ದುಡಿಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಡ್ರೈವರ್ ಒಬ್ಬರ ಹತ್ರ ಕೆಲಸ ಮಾಡೋಕ್ಕೆ ಹೋದರೆ ಅವ್ನಿಗೆ 20,000, 15,000 ಇಲ್ಲ 30,000 ರೂಪಾಯಿಗೆ ಸಾಮಾನ್ಯವಾಗಿ ಒಂದು ಸ್ಯಾಲ್ರಿ ಇರುತ್ತೆ. ಆದರೆ ಇದರಲ್ಲಿ ಟೆಂಪ್ರವರಿ ಡ್ರೈವರ್ ಅಂತ ಇರ್ತಾರೆ, ಅವ್ರ ಸ್ಕಿಲ್ ಬಂದು ಡ್ರೈವರ್. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಡ್ರೈವಿಂಗ್ ಕೆಲಸಕ್ಕೆ ಹೋಗಲ್ಲ, ಅವರ ಓನರ್ ಇರಲ್ಲ, ಅವ್ರಿಗೆ ಕೆಲಸಗಾರ ಇರಲ್ಲ. ಇನ್ಮೇಲೆ ಈ ವೃತ್ತಿ ಏನು ಮಾಡ್ತಾರೆ ಅಂತಂದರೆ ಟೆಂಪರವರಿ ಡ್ರೈವರ್ ಅಂತ ಹಾಕೊಂಡಾಗ ಆ ಒಂದು ಡ್ರೈವರ್ ಏನಾಗ್ತಾನೆ ಅಂತ ಪಾರ್ಟ್ ಟೈಮ್ ಡ್ರೈವರ್ ಆಗಿ ಹೋಗ್ತಾರೆ. ಈಗ ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಡ್ರೈವಿಂಗ್ ಹೋಗ್ಬೇಕಾದ್ರೆ ಒಂದು ದಿನಕ್ಕೆ ಅವ್ರು 2,000 ಕೂಡ ಚಾರ್ಜ್ ಮಾಡ್ಬೋದು. 3,000 ಸಂಪಾದನೆಗಿಂತ 3 ರಿಂದ 4 ಪಷ್ಟಷ್ಟು ಒಂದು ಹಣ ಸಂಪಾದನೆ ಮಾಡುವಂಥ ಒಂದು ಮಾರ್ಗ ಅದು ಡಿಜಿಟಲಿ ಇದರಲ್ಲಿ ನಾವು ತೋರಿಸ್ಕೊಟ್ಟಿದ್ದೀರಿ. ಅದನ್ನು ನಿಧಾನವಾಗಿ ಅದರೊಳಗಡೆ ಸ್ವಲ್ಪ ವ್ಯವಸ್ಥಿತವಾಗಿ ಆ್ಯಪನ್ನು ಅರ್ಥ ಮಾಡ್ಕೊಂಡಲ್ಲಿ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಯಾರೂ ಕೂಡ ನನಗೆ ಆಗೋದಿಲ್ಲ ಅನ್ನೋದಲ್ಲ, ಎಲ್ಲರೂ ಇದರಲ್ಲಿ ಬರ್ಬೋದು. ಪ್ರತಿಯೊಬ್ಬ ಮನುಷ್ಯರು ಇದರಲ್ಲಿ ಸೇರ್ಬೋದು. ಆ ನಂತರ ಇದರಲ್ಲಿ ವಿಶೇಷವಾಗಿ ಇದರಿಂದ ದೇಶಕ್ಕೆ ಏನು ಒಳ್ಳೆಯ ಉಪಯೋಗ ಅನ್ನೋದು ಎರಡನೇದು. ಒಂದು ನಿರುದ್ಯೋಗ ಸಮಸ್ಯೆ ನಾನು ಪೂರ್ತಿಯಾಗಿ ಖಾಲಿ ಮಾಡ್ತೀನಿ. ಇನ್ನು ನಿರುದ್ಯೋಗ ಸಮಸ್ಯೆನ ನನ್ನ ಆ್ಯಪಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಂಥವರಾದ್ರೂ ಬರಲಿ ನಾನು ನೇರವಾಗಿ ಪ್ರಶ್ನೆ ಕೇಳಿ ನನಗೆ ನೀವು ಕೆಲಸ ತೋರಿಸಿ ಅಂತ ಹೇಳ್ಬಿಟ್ಟು ನಾನು ಈಗಲೇ ತೋರ್ಸೋಕೆ ರೆಡಿ ಇದ್ದೀನಿ. ಅವ್ರ ಕೆಲಸನ ನಾನು ಈ ಆ್ಯಪಲ್ಲಿ ಇಲ್ಲೇ ಕೂತ್ಕೊಂಡು ಸಾಲ್ವ್ ಮಾಡ್ತೀನಿ. ಅವ್ರಿಗೆ ನಾನು ಕೆಲಸ ಕೊಡೋದಕ್ಕೆ 100ಕ್ಕೆ 100 ಪಟ್ಟು ಗ್ಯಾರಂಟಿ ಇದೇ ಜಾಗದಲ್ಲಿ ಇಲ್ಲೇ ಕೂತ್ಕೊಂಡು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಯಾರಾದರೂ ಪರೀಕ್ಷೆ ಕೂಡ ಮಾಡಬಹುದು. ಒಂದು. ಎರಡನೇದು, ಈ ದೇಶದಲ್ಲಿ ಇವರಿಂದ ಏನು ಪ್ರಯೋಜನ ನೋಡಿ. ನಮ್ಮ ದೇಶದಲ್ಲಿ ಯಾವತ್ತಾದರೂ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನಮ್ಮ ಆ್ಯಪ್ ಅವತ್ತು ಯಾವುದೇ ವ್ಯಾವಹಾರಿಕವಾಗಿ ಇರೋದಿಲ್ಲ, ಅವತ್ತು ಅದನ್ನು ವಾಲಂಟಿಯರ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಇಲ್ಲಿರುವಂತಹ ಎಲ್ಲ ಕೌಶಲ್ಯ ಇರೋ ವ್ಯಕ್ತಿಗಳು ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ ಅವರವರ ಸೇವೆಗಳನ್ನು ಅವರವರ ಲೊಕೇಶನ್ನಲ್ಲಿ ಉಚಿತವಾಗಿ ಮಾಡಿಕೊಳ್ಳುವಂಥದ್ದು. ಹಾಗೆ ಏನಾಗುತ್ತೆ ಅಂತಂದರೆ, ಉದಾಹರಣೆಗೆ ನಾನು ನಿಮ್ಗೊಂದು ಬೋರ್ಡಲ್ಲಿ ನಿಮ್ಗೆ ತೋರಿಸ್ದೆ, ನಮ್ಮ ದೇಶದ ಸೈನಿಕನ ಆತ್ಮಸ್ಥೈರ್ಯ ಹೆಚ್ಚಿಸುವ ಕಾರ್ಯಕ್ರಮ. ಈಗ ಉದಾಹರಣೆಗೆ ನಾವೀಗ ಈ ಆನೆಕಲ್ಲಲ್ಲಿ ಇದ್ದೀರಿ, ಇಲ್ಲಿ ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಯಿತು, ಇಲ್ಲ ಅಂತಂದರೆ ಏನೋ ಒಂದು ವಾರ ಆಯಿತು, ಒಂದು ಬಾಂಬ್ ಬೀಳ್ತು, ಏನೋ ಒಂದು ಆಗೋ ಟೈಮಲ್ಲಿ ಇಲ್ಲಿ 100 ಜನ 1000 ಜನ ಸಾವುಗಳು ಹೋಗ್ಬೋದು, ಕಡಿಮೆ ಒಂದು 50 ಜನ ಇರ್ಬೋದು. ಆದರೆ ಇಲ್ಲಿರುವಂಥ ಸಮಸ್ಯೆ 100, 200, 1000 ಜನಗಳಿಗೆ ಮುಟ್ಟದಲ್ಲಿ ಅವ್ರನ್ನ ಆ ಕ್ಷಣದಲ್ಲಿ ಕಾಪಾಡೋದಕ್ಕೆ ಈ ಒಂದು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಆ ಒಂದು ವ್ಯವಸ್ಥೆ ಸಾಕಾಗೋದಿಲ್ಲ. ಅಂಥ ಟೈಮಲ್ಲಿ ಇವಾಗ ಏನು ಮಾಡ್ತೀರಿ ಅಂತಂದರೆ, ಈ ಆ್ಯಪಲ್ಲಿರೋ ಪ್ರತಿಯೊಬ್ಬ ಪ್ರೊವೈಡರ್ಗಳನ್ನ ನಾವು ಅಲ್ಲಿ ಪಾಪಪ್ ಮಾಡ್ತೀರಿ. ಅಲ್ಲಿರೋಂಥ ನಿಮ್ಮ ಕೆಲಸಗಳನ್ನ ನೀವು ಸಪೋರ್ಟ್ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ, ಅಲ್ಲಿರೋವಂಥ ವ್ಯಕ್ತಿಗಳು ಆ ಮನೆಯಲ್ಲಿರೋ ಅಲ್ಲಿರುವಂಥ ಅವರವರ ಎಕ್ಸ್ಪರ್ಟ್ಸ್ನ ಮಾಡ್ಕೊಳ್ತಾರೆ. ಈಗ ಏನಾಗುತ್ತೆ ಅಂತಂದರೆ, ಒಂದು ನಾನು ತಗೊಂಬರ್ತೀನಿ, ನಮ್ಮ ಭಾರತ ದೇಶದ ಯಾವುದೋ ಒಂದು ಗಡಿನಲ್ಲಿ ಒಬ್ಬ ಸೈನಿಕರು ಹೋರಾಟದಲ್ಲಿರುವಾಗ ಆ ಒಂದು ಟೈಮಲ್ಲಿ ಅವರಿಗೆ ಒಂದು ನ್ಯೂಸ್ ಏನಾದರೂ ನಿಮ್ಮ ಒಂದು ಆನೆಕಲ್ಲೋ ಇಲ್ಲ ಬೆಂಗಳೂರಲ್ಲಿ ಎಲ್ಲ ಒಂದು ಹತ್ರ ಈ ಥರ ಅವಘಡ ಆಗಿದೆ ಅನ್ನೋವಾಗ ಮೊದಲು ಆ ಸೈನಿಕನ ಆತ್ಮಸ್ಥೈರ್ಯ ಕುಗ್ಗುತ್ತೆ. ಕಾರಣ ಏನು ಅಂತಂದರೆ, ಅವರ ಒಂದು ಮನೆಯಲ್ಲಿರುವಂಥ ಅವರ ಮಕ್ಕಳು, ತಾಯಿ, ಹೆಂಡತಿ ಇಂಥ ಒಂದು ಕುಟುಂಬದ
ಒಂದು ಪ್ರೀತಿಗೆ ಒಳಪಟ್ಟು ಅವರ ಒಂದು ಮನಸ್ಸು ಕುಗ್ಗಿದಾಗ ಅವರು ಅಲ್ಲಿ ಯುದ್ಧ ಭೂಮಿನಲ್ಲಿ ಅವರ ಒಂದು ಹೋರಾಟದ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೂ ವಿಲ್ ಪವರ್ ಕಡಿಮೆ ಆಗಿ ಅವರ ಒಂದು ಮಾನಸಿಕವಾಗಿ ಅವರೇನೋ ಕುಗ್ಗೋಗ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಸಮಯದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ, ವಾರ್ ಟೈಮಲ್ಲಿ, ನ್ಯಾಚುರಲ್ ಕೆಲಾಮಿಟೀಸ್ ಇರೋ ಟೈಮಲ್ಲಿ ಏನೇ ತೊಂದರೆಗಳಾದರೂ ಕೂಡ ಅಲ್ಲಿ ಈ ಥರ ಯುವ ಸೇವಾ ಪ್ರೊವೈಡರ್ಸ್ ಅನ್ನೋ ಒಂದು ವಾಲಂಟಿಯರ್ಸ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ಅಟ್ಲೀಸ್ಟ್ ಒಂದು 10% ಅವರು ರೀಬೂಸ್ಟ್ ಆಗಿ ಇಲ್ಲ ನನ್ನ ಮನೇಲಿ ಕಾಪಾಡೋಕೆ ಒಬ್ರು ಇದ್ದಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಅವನು ಇನ್ನೊಂದು ರೀತಿಯಲ್ಲಿ ಈ ದೇಶದ ಒಂದು ಕಾಪಾಡೋ ಇದರಲ್ಲಿ ಅವನು ಹೋಗ್ತಾನೆ. ಅದ್ರ ಜೊತೆಯಲ್ಲಿ ಇನ್ನೊಂದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು, ಈ ದೇಶದ ಎಲ್ಲರೂ ಸಾಮಾನ್ಯವಾಗಿ ಇರೋಂಥ ನಾವು ನೀವು ಎಲ್ಲ ಕೂಡ ಈ ಒಂದು ಯುವ ಸೇವಾ ಪ್ರೊವೈಡರಲ್ಲಿ ರಿಜಿಸ್ಟರ್ ಆಗಿ ಇಟ್ಕೊಂಡಾಗ ಸೇವೆ ಬೇಕಾಗಿದ್ದಾಗ ಹಣ ಬೇಕಾಗಿರೋರು ಹಣ ಸಂಪಾದನೆ ಮಾಡ್ಬೋದು. ಹಣ ಸಂಪಾದನೆ ಬೇಡ ಅನ್ನೋರು ಎಮರ್ಜೆನ್ಸಿ ಟೈಮಲ್ಲಿ ಅದನ್ನು ದೇಶ ಸೇವೆಗೆ ಉಪಯೋಗಿಸ್ಬೋದು. ಈ ಒಂದು ಕಾರ್ಯಕ್ರಮನ ಭಾರತ ದೇಶದಾದ್ಯಂತ ನಾನು ತರ್ತಾ ಇದ್ದೀನಿ. ಇಡೀ ಭಾರತ ದೇಶದಲ್ಲಿ ಇದನ್ನು ನಾನು ತಗೊಂಬಂದು ಭಾರತ ದೇಶಾದ್ಯಂತ ಈ ದೇಶನ ವಿಶ್ವದಲ್ಲೇ ಒಂದು ಸ್ಟ್ರಾಂಗ್ ಕಂಟ್ರಿಯಾಗಿ ಮಾಡೋದಕ್ಕೆ ಈ ಒಂದು ಆ್ಯಪು ಪ್ರಯತ್ನ ಪಡುತ್ತೆ. ಅದಕ್ಕೋಸ್ಕರ ಇವತ್ತು ಮೊದಲನೇದಾಗಿ ಇವತ್ತು ಇಲ್ಲಿಂದ ಯಾಕೆ ಶುರು ಮಾಡಿದ್ದೆ ಅಂತಂದರೆ, ಇವತ್ತನ್ನು ನಾನು ಈ ಒಂದು ಆನೇಕಲ್ ತಾಲೂಕಿನಾಗಿದ್ದ ವ್ಯಕ್ತಿ ಆಗಿದ್ದು, ಈ ಒಂದು ಆನೇಕಲ್ ತಾಲೂಕಲ್ಲಿ ಹುಟ್ಟಿ ಇದಕ್ಕೋಸ್ಕರ ಇದನ್ನು ಒಂದು 10 ವರ್ಷದಿಂದ ಇದನ್ನು ಒಂದು ಅನ್ವೇಷಣೆ ಮಾಡಿ ಇದರಲ್ಲಿರೋ ಸಮಸ್ಯೆಗಳು ಏನಾಗುತ್ತೆ ಎಲ್ಲಾಗುತ್ತೆ ಅನ್ನೋದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ದೀರಿ. ಈ ಒಂದು ಪ್ರೊವೈಡರ್ ಆ್ಯಪ್ನಲ್ಲಿ ಸಾಕಷ್ಟು ಚಾಲೆಂಜ್ಗಳು ಕೂಡ ಇರುತ್ತೆ. ಯಾಕಂತಂದರೆ ಈ ಜನಗಳೆಲ್ಲನೂ ನಾವು ಅನ್ಬೋರ್ಡ್ ಮಾಡುವಾಗ, ಈ ಜನಗಳನ್ನೆಲ್ಲನೂ ಒಬ್ರಿಗೊಬ್ರು ಕನೆಕ್ಟ್ ಮಾಡುವಾಗ ಆ ಒಂದು ಮನೆಗೆ ಹೋಗೋ ಟೈಮಲ್ಲಿ ಏನಾದರೂ ಕ್ರೈಮ್ಗಳು ನಡೀಬಾರ್ದು ಅನ್ನೋದಕ್ಕೋಸ್ಕರ ಕೂಡ ನಾವು ಇದರಲ್ಲಿ ತಗೊಂಡಿದ್ದೀವಿ. ಹೇಗೆ ಅಂತ ಹೇಳಿದ್ರೆ ಇಂಡೋರ್ ಸರ್ವಿಸ್, ಔಟ್ಡೋರ್ ಸರ್ವಿಸ್ ಅಂತ ಇರುತ್ತೆ. ಇಂಡೋರ್ ಸರ್ವಿಸ್ಗೆಲ್ಲರಿಗೂ ನಾನು ಬಾಡಿ ಕ್ಯಾಮ್ ಹಾಕಿ ಕೊಡಿಸ್ತೀವಿ. ಪ್ರತಿಯೊಬ್ಬ ಇಂಡೋರ್ ಸರ್ವಿಸ್ ಮಾಡೋರ್ದು ಒಂದು ಬಾಡಿ ಕ್ಯಾಮ್ ಇರುತ್ತೆ. ಯಾಕಂತಂದರೆ ಮನೆ ಒಳಗಡೆ ಮಹಿಳೆಯರು, ಮಕ್ಕಳು ಯಾರಾದರೂ ಇದ್ದಾಗ ಕೂಡ ಅವರ ಸೇಫ್ಟಿಗೋಸ್ಕರ ಏನು ಮಾಡ್ತಿದ್ರೆ ಒಂದು ಬಾಡಿ ಕ್ಯಾಮ್ನ ಮಾಡಿ ಯಾವುದೇ ಮನೆ ಒಳಗಡೆ ಹೋಗಿ ಸೇವೆ ಮಾಡೋವಂಥವ್ರು ಒಂದು ಬಾಡಿ ಕ್ಯಾಮ್ ಮುಖಾಂತರ ಒಳಗಡೆ ಹೋಗಬೇಕಾಗುತ್ತೆ. ಔಟ್ಸೈಡ್ ಇರೋವಂಥವ್ರಿಗೆ ಅದು ಅವಶ್ಯಕತೆ ಇಲ್ಲ. ಈ ಥರದನ್ನು ನಾವು ಮಾಡ್ತೀವಿ. ಈಗ ಎಮರ್ಜೆನ್ಸಿ ಟೈಮಲ್ಲಿ ಇವ್ರ ಪಾತ್ರಗಳನ್ನ ನಾನೊಂದು ಚಿಕ್ಕದಾಗಿ ಹೇಳ್ತೀನಿ. ಈ ಒಂದು ಗ್ರಾಮದಲ್ಲಿ ಎಲ್ಲಾದರೂ ಒಂದು ಮರ ಬಿದ್ದಿದ್ರೆ ನಾರ್ಮಲ್ ಡೇಸಲ್ಲಿ ಅವನು ಮರ ಕಟ್ ಮಾಡೋ ವ್ಯಕ್ತಿನ ನಾವು ಕಾಸು ಕೊಟ್ಟು ಇಲ್ಲಿ ಕೆಲಸ ಮಾಡಿಸ್ಕೊಂಡಿರ್ತೀವಿ. ಅದೇ ಒಂದು ತಂತಿ ರಿಪೇರಿ ಮಾಡೋದನ್ನ ದುಡ್ಡು ಕೊಟ್ಟು ಮಾಡಿರ್ತೀವಿ. ಎಮರ್ಜೆನ್ಸಿ ಟೈಮಲ್ಲಿ ಇವರೆಲ್ಲರೂ ಕೂಡ ಇದೆಲ್ಲ ಅವರವ್ರ ಸೇವೆಗಳನ್ನ ಸಲ್ಲಿಸಿದಾಗ ರಾಷ್ಟ್ರದ ಯಾವುದೇ ಒಂದು ಸಂಸ್ಥೆ ಇವ್ರು ಬಂದು ಅವ್ರನ್ನ ಕಾಪಾಡೋದಕ್ಕೋಸ್ಕರ ಮೊದಲಾಗಿ ಇಲ್ಲಿರೋರೇ ಅವರವ್ರನ್ನ ಕಾಪಾಡ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಮನೆ ಕುಸಿದೋಗಿದೆ, ಒಂದು 6 ತಿಂಗಳ ಮಗು ಬದುಕ್ಬಿಟ್ಟಿದೆ. ಈ ಮನೆಯಲ್ಲಿ 3-4 ಜನ ಇದ್ದಾರೆ. ಆದರೆ ಇವತ್ತು ವಾಡಿಕೆ ಏನು ಅಂದರೆ ಎಲ್ಲರೂ ಪೊಲೀಸರು ಫೋನ್ ಮಾಡೋದು ಬಿಟ್ಟರೆ ಅವ್ರೋಗಿ ಯಾರೂ ಕೈ ಹಾಕೋದಿಲ್ಲ. ಆದರೆ ಇದರಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬರು ಕೂಡ ಅವ್ರು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರವ್ರದ ಒಂದು ಜವಾಬ್ದಾರಿನ ತಗೊಂಡು ಆ ಟೈಮಲ್ಲಿ ಅದರೊಳಗಡೆ ಹೋಗ್ತಾರೆ, ಅಲ್ಲಿರೋ ಜನನ ಕಾಪಾಡ್ತಾರೆ. ಸರ್ಕಾರ ಬಂದಾಗ, ಸರ್ಕಾರದ ಒಂದು ಅಧಿಕಾರಿಗಳು ಬಂದಾಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಆದರೆ ಸರ್ಕಾರದ ಒಂದು ತುರ್ತು ಪರಿಸ್ಥಿತಿನಲ್ಲಿ ಇವರೇ ಒಂದು ಈ ದೇಶದ ಶಕ್ತಿಯಾಗಿ ಮಾರ್ಪಡ್ತಾರೆ. ಅದಕ್ಕೋಸ್ಕರ ಇವನ್ನೆಲ್ಲನೂ ಡಿಜಿಟಲಿ ಈ ಆ್ಯಪಲ್ಲಿ ತರೋದು ನಮ್ಮ ಉದ್ದೇಶ. ಈ ದೇಶದ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಕೆಲಸ ಇಲ್ಲ ಅಂತ ಇನ್ಯಾರೂ ಇರಬಾರ್ದು. ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಪ್ರಜೆಯು ಶಕ್ತಿ, ಪ್ರತಿಯೊಂದು ಪ್ರಜೆಯು ಕೌಶಲ್ಯ ಇರುವಂಥ ವ್ಯಕ್ತಿ. ಆದರೆ ಅವರಿಗೆ ಬೇಕಾಗಿರೋ ಒಂದು ವೇದಿಕೆ ಇರಲಿಲ್ಲ. ಇವತ್ತಿಂದ ಆ ವೇದಿಕೆನ ನಾವು ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಬೇರೆ ಏನೇನಿದ್ರೆ ದಯವಿಟ್ಟು ಒಂದು ಯಾವುದೇ ಕಮಿಷನ್ ಈ ಆ್ಯಪಲ್ಲಿ ಇಲ್ಲ. ಇದು ಸಂಪೂರ್ಣವಾಗಿ ಉಚಿತ. ಈಗ ಆ್ಯಪ್ನ ರಿಜಿಸ್ಟರ್ ಮಾಡೋದಕ್ಕೆ ₹1 ದುಡ್ಡು ಕಟ್ಟಬೇಕಾಗಿಲ್ಲ. ಈ ಆ್ಯಪ್ನಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಪಡ್ಕೊಳ್ಳೋ ಲಾಭಗಳಲ್ಲಿ, ನೀವು ಪಡ್ಕೊಳ್ಳೋ ವ್ಯವಹಾರಗಳಲ್ಲಿ ಯಾರು ಪ್ರೊವೈಡರ್ಗಳಿಗೆ ಯಾವುದೇ ಕಮಿಷನ್ ಇಲ್ಲ. ಇದರಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ಆ್ಯಪ್ನ ಯಾರು ಗ್ರಾಹಕರಿದ್ದಾರೆ ಆ ಗ್ರಾಹಕರು ಈಗ ಉದಾಹರಣೆಗೆ ಒಬ್ಬರನ್ನ ಕಾರ್ಪೆಂಟರ್ನ ಇಲ್ಲಾಂದರೆ ಯಾರೋ ಒಬ್ಬರನ್ನ ಹುಡುಕಬೇಕಾದಾಗ ಅವ್ರನ್ನ ಹುಡುಕೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆ್ಯಪ್ನ ಅಂದರೆ ಸರ್ವಿಸ್ಸು ಯಾರು ಗ್ರಾಹಕ ಇದ್ದಾರೆ, ಸರ್ವಿಸ್ ಪ್ರೊವೈಡರ್ ಮತ್ತು ಸೇವಾ ಅಂತಿದೆ. ಆ ಸೇವಾ ಅನ್ನೋ ಆ್ಯಪ್ನ ಯಾರು ಉಪಯೋಗಿಸ್ತಾರೆ ಅವರು ₹15 ಒಂದು ಸಾರಿ ಹಾಕಿ ಕೊಟ್ಬಿಟ್ರೆ, ಆ ₹15 ಏನಕ್ಕೋಸ್ಕರ ಅಂದರೆ ಟೆಕ್ನಾಲಜಿ ಮೇಂಟೈನ್ ಮಾಡೋಕ್ಕೋಸ್ಕರ ₹15 ಅಷ್ಟು ಬಿಟ್ಟರೆ ಅವ್ರಿಗೆ ಆವಾಗ ₹15ಗೆ ನಿಮ್ಗೆ 50 ಜನ ಪ್ರೊವೈಡರ್ಗಳನ್ನ ತೋರಿಸ್ಬಿಡುತ್ತೆ. ನಿಮ್ಮ ಸುತ್ತಮುತ್ತ 50 ಜನದಲ್ಲಿ ನೀವು ಯಾರ ಹತ್ರ ಆದರೂ ಕನೆಕ್ಟ್ ಮಾಡ್ಕೊಳ್ಳಿ, ನೀವು ಯಾರನ್ನಾದರೂ ಕರ್ಕೊಳ್ಳಿ, ನೀವು ಯಾರನ್ನಾದರೂ ಬಿಸ್ನೆಸ್ ಮಾಡ್ಕೊಳ್ಳಿ, ಯಾರ ಹತ್ರ ಆದರೂ ಕೆಲಸ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ತೀರ್ಮಾನ ಅಂತಿಮ ಅಂದರೆ ಯಾರು ಸೇವಾ ಮತ್ತು ಗ್ರಾಹಕ ಇವರಿಬ್ಬರೇ. ಇಷ್ಟು ದಿನ ಏನಾಗಿದೆ, ಎಲ್ಲ ಆ್ಯಪ್ಗಳು ಕೂಡ ಪಾಪ ಗ್ರಾಹಕರು ಮತ್ತು ಸೇವಾಕರ್ತರ ಮಧ್ಯದಲ್ಲಿ ಕಮಿಷನ್ಗಳನ್ನ ಇಟ್ಕೊಂಡು ಅವ್ರ ಹತ್ರ 20% ಅವರು ಯಾವುದಾದ್ರೂ ರೂಪದಲ್ಲಿ ಅವರಿಗೆ ಒಂದು ದುಡ್ಡು ವಸೂಲಿ ಮಾಡುವಂಥ ಕಾರ್ಯಕ್ರಮನ ಇಷ್ಟು ದಿನದಿಂದ ಮಾಡಿದ್ದ ಆ್ಯಪ್ಗಳು ಇದೆ. ಈಗ ಭಾರತ ದೇಶದಲ್ಲಿ ಮಾಡ್ತಾ ಇರೋ ಎಲ್ಲ ಆ್ಯಪ್ಗಳು ಕೂಡ ಕಮಿಷನ್ ಆಧಾರದಲ್ಲೇ ನಡೀತಾ ಇದೆ, ಅಥವಾ ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಅವ್ರ ಹತ್ರ ಹಣ ಕೀಳ್ತಾ ಇದೆ.
ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಆ ರೀತಿ ಒಂದೇ ಒಂದು ಪೈಸಾ ಕೂಡ ಯಾರ ಹತ್ರ ನಮ್ಮ ಪ್ರೊವೈಡರ್ಗಳ ಹತ್ರ ಒಂದು ಪೈಸಾ ಕೂಡ ಹಣ ಕೊಡೋಂಗಿಲ್ಲ, ಯಾರು ತಗೊಳಂಗಿಲ್ಲ. ಅವರು ಕೂಡ ಸೀದಾ ಇದನ್ನು ಅಪ್ಲೋಡ್ ಅಂತ ಇದೆಲ್ಲ ನಾವು ಆ್ಯಪ್ನ ಅವರು ಡೌನ್ಲೋಡ್ ಮಾಡಿ. ಇಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಒಂದು ಎಲ್ಲ ಅಸಂಘಟಿತ ಕಾರ್ಮಿಕರು ಈಗ ಬೀದಿ ಬನ್ನಿ ಕೆಲಸ ಮಾಡಿರ್ಬೋದು, ಕೂಲಿ ಕೆಲಸ ಮಾಡಿರೋದು, ಇಲ್ಲಿರುವಂಥ ಎಲ್ಲ ಜನಗಳು ಕೂಡ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಾರಣ ಏನಂತಂದರೆ ಅವ್ರು ಅಷ್ಟೊಂದು ಓದು ಬರಹದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತಾರೆ. ಟೆಕ್ನಾಲಜಿ ಬಗ್ಗೆ ಕಡಿಮೆ ಇರೋದ್ರಿಂದ ಅವರ ಮಕ್ಕಳು ಅಥವಾ ಆ ಪಕ್ಕದಲ್ಲಿರುವಂತಹ ಬೇರೆ ಯಾವುದೇ ಒಂದು ಸಂಘಟನೆಗಳು, ಅಲ್ಲಿರುವಂಥ ಒಂದು ರಾಜಕೀಯ ಶಕ್ತಿಗಳು, ಅವರ ಒಂದು ನಾಯಕರುಗಳು ಅವರವರು ಆ ಒಂದು ಭಾಗದಲ್ಲಿ ಅವರವರ ಏರಿಯಾದಲ್ಲಿ ಅವರವರ ಜನಗಳನ್ನ ಗುರುತಿಸಿ ಈ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಲ್ಲಿ ಅವರ ಜೀವನ ಮಟ್ಟವನ್ನು ಮೇಲಕ್ಕೆ ಎತ್ತುವುದರಲ್ಲಿ ಎಲ್ಲರ ಪಾತ್ರ ಕೂಡ ಇರುತ್ತೆ. ಇದೊಂದು ದೇಶ ಕಟ್ಟೋ ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ. ಒಂದು ಬಾಡಿ ಕ್ಯಾಮು ಒಬ್ಬ ಪ್ರೊವೈಡರ್ಗೆ ನಾವೇನು ಮಾಡ್ತೀವಿ ಅಂತಂದರೆ, ಅವ್ರಿಗೆ ನಾವು ಬಾಡಿ ಕ್ಯಾಮ್ನ ನಾವು ಒಂದು ಬಾಡಿ ಕ್ಯಾಮು ಯಾವುದಾದ್ರೂ ಪ್ರೊವೈಡರ್ ಬೇಕಾದಾಗ ಅವ್ರ ಪ್ರೊವೈಡರ್ ಇಂಡೋರ್ ಸರ್ವಿಸ್ ಅಂದಾಗ ಮಾತ್ರ ನಾವು ಅವ್ರಿಗೆ ಬಾಡಿ ಕ್ಯಾಮ್ ಕೊಡ್ತೀವಿ. ಔಟ್ಡೋರ್ ಅಂದರೆ ಕೊಡೋದಿಲ್ಲ. ಅದಕ್ಕೆ ಅವ್ರಿಗೇನು ಚಾರ್ಜಸ್ ಇರೋದಿಲ್ಲ. ಅದಕ್ಕೆಲ್ಲ ನಮ್ಮ NGOಗಳಿದ್ದಾವೆ, ಅವರು ಬಾಡಿ ಕ್ಯಾಮ್ ಪ್ರೊವೈಡ್ ಮಾಡ್ತಾರೆ, ಅವ್ರನ್ನ ಕನೆಕ್ಟ್ ಮಾಡ್ತಾರೆ. ಕಮಿಷನ್ ಬೇಸ್ಡ್ ಇಲ್ಲ ಅಂತಂದ್ರೆ ಈಗ ಸಂಸ್ಥೆಗಾಗಲಿ ಮತ್ತೆ ತಮ್ಮ ಶ್ರೀನಿವಾಸ್ಗಾಗಲಿ ಇದರಿಂದ ಏನು ನೋಡಿ, ಇದರಲ್ಲಿ 15 ರೂಪಾಯಿ ಅನ್ನೋದು ನಾವು ಗ್ರಾಹಕ ಯಾರು ಕೊಡ್ತಾ ಇದ್ದಾರೆ ಕಸ್ಟಮರ್, ಆ 15 ರೂಪಾಯಿನಲ್ಲೇ ನಮ್ಗೆ ಲಾಭ ಸಿಗುತ್ತೆ. ಅಷ್ಟೇ ನಮ್ಗೆ ಸಾಕಾಗುತ್ತೆ. ಅದೇನು ದೊಡ್ಡದಲ್ಲ, ಅದೇ ಮಸ್ತಾಗುತ್ತೆ. ಅಷ್ಟನ್ನ ನಾವು ಎಲ್ಲರಿಗೂ ಕೊಟ್ಟು ಅದನ್ನ ಮಾಡಿದ್ರೆ ಸಾಕು. ಯಾರು ಸರ್ವಿಸ್ ಪ್ರೊವೈಡರ್ ಇದಾರಲ್ಲ ಅವ್ರ ಹತ್ರ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ, ಸಾಕು. ನೋಡಿ, ನೀವು ಜಸ್ಟ್ ಡೈಲ್ ಅಂತಂದ್ರೆ ಜಸ್ಟ್ ಡೈಲ್ಗೆ ಇದು ವಿಭಿನ್ನ. ಇದಕ್ಕೆ ಯಾವುದೇ ಕಾಂಪಿಟೇಟರ್ ಇಲ್ಲ. ಕಾರಣ ಏನು ಅಂತಂದ್ರೆ, ನಿಮಗೆ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಈಗ ನೀವು ಯಾವುದಾದ್ರೂ ಸರ್ವಿಸ್ ಬುಕ್ ಮಾಡಿದ್ರೆ ಇಲ್ಲಿ 25 ಜನ ನಿಮ್ಮ ಸುತ್ತನೇ ಇರ್ತಾರೆ. ಆದರೆ ನೀವು ಕರ್ಕೋಬೋದು, ಎಲ್ಲ 5 ನಿಮಿಷಕ್ಕೆ ಬಂದ್ಬಿಡ್ತಾರೆ. ಜಸ್ಟ್ ಡೈಲಲ್ಲಿ ಆ ಥರ ಬರಲ್ಲ. ನೀವು ಅವರು ರಿಪೋರ್ಟ್ ಕಳಿಸ್ತಾರೆ, ನೀವು ಚೆಕ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ಆ ಥರ ಇಲ್ಲ, ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಕೌಶಲ್ಯ ಇರೋರು. ಇದು ಬರೀ ಸ್ಕಿಲ್ ಅಷ್ಟೇ, ಇಲ್ಲಿ ಯಾವುದೇ ರೀತಿಯಲ್ಲ. ಕೌಶಲ್ಯಕ್ಕೋಸ್ಕರ ಇದು ಕೆಲಸ. ರಿಜಿಸ್ಟರ್ ಆಗಿಲ್ಲ ಅಂದರೆ ತೋರಿಸಲ್ಲ. ಪ್ರತಿಯೊಬ್ಬರು ಇದರಲ್ಲಿ ಆನ್ ಬೋರ್ಡ್ ಆಗಿ ರಿಜಿಸ್ಟರ್ ಆಗಿ ಅವರ ಕೌಶಲ್ಯವನ್ನು ಅವರು ಅದರಲ್ಲಿ ಅಪ್ಲೋಡ್ ಮಾಡಿದರೆ ಮಾತ್ರನೇ ಗೊತ್ತಾಗುತ್ತೆ. ಈಗಾಗಲೇ ಘಟನೆಗಳು ಕಂಪ್ನಿಗಳಿದ್ದಾವೆ, ಝೊಮ್ಯಾಟೊ, ಬೇರೆ ಬೇರೆ ಪೋರ್ಟಲ್ ಇದೆಲ್ಲ. ಆ ಒಂದು ಇದ್ರ ಮುಂದೆ ನಿಮ್ಮ ಒಂದು ಹ್ಯಾಪ್ ನಿಲ್ಲುತ್ತೆ ಮತ್ತೆ ಜನರಿಗೆ ತಲುಪುತ್ತೆ ಅಂತ ನೀವು ಅನ್ಸುತ್ತಾ? 100% ತಲುಪುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಉದ್ದೇಶ ಒಂದೇ, ವಿಭಿನ್ನ. ನಾವು 0% ಕಮಿಷನ್. 0% ಅಂತಂದ್ರೆ ಎಲ್ಲ ಆ್ಯಪ್ಗಳು, ನೂರಾರು ಆ್ಯಪ್ಗಳಿದೆ. ನಾನು ಆಗಲೇ ಮೊದಲನೇ ಹೇಳಿದೆ, ಎಲ್ಲರೂ ಒಂದು ಪ್ರೊವೈಡರ್ಗಳ ಹತ್ರ ಕಮಿಷನ್ ತಗೊಂಡು ಆ ಆ್ಯಪಲ್ಲಿ ಸಾಕಷ್ಟು ಹಣ ಮಾಡ್ತಾ ಇರೋ ಆ್ಯಪ್ಗಳಷ್ಟೇ. ಬಟ್ ಇದು ಹಂಗಲ್ಲ. ಇದೊಂದು ದೇಶ ಸೇವೆಗೂ ಮುಡುಪಾಗಿರುವಂಥ ಆ್ಯಪು, ಈ ದೇಶ ಕಟ್ಟುವಂಥ ಆ್ಯಪ್. ಕಸ್ಟಮರ್ ಡೇಟಾ ನಿಮ್ಮ ಹತ್ರ ಯಾವ ಥರ ಸೇವ್ ಮಾಡ್ತೀರಿ? ನೋಡಿ, ಕಸ್ಟಮರ್ ಡೇಟಾ ಎಲ್ಲಾನು ಅದಕ್ಕೆ ಸರ್ವರ್ ಇರುತ್ತೆ, ಅದಕ್ಕೆ ಸ್ಟ್ರಾಟಜಿ ಇರುತ್ತೆ. ಅದಕ್ಕೋಸ್ಕರ ಬೇಕಾಗಿದ್ದ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಇನ್ ಕೇಸ್ ಏನಾದರೂ ಯಾವುದಾದ್ರೂ ಚಟುವಟಿಕೆಗಳು, ಎಲ್ಲಾದರೂ ಅಪರಾಧಗಳು ನಡೆದ್ರೆ 48 ಅವರ್ ಬ್ಯಾಕಪ್ನ ನಾವು ಇದರಲ್ಲಿ ಕೊಟ್ಟಿರ್ತೀವಿ. ಅಕಸ್ಮಾತ್ ಎಲ್ಲಾದರೂ ಏನಾದರೂ ಅವಘಡಗಳು ನಡೆದಾಗ ಆ 48 ಅವರಲ್ಲಿ ಯಾವುದೇ ಇಲಾಖೆ ಬಂದು ಕೇಳಿದಾಗ, ಸರ್ಕಾರದ ಇಲಾಖೆ ಬಂದಾಗ ನಾವು ಅದನ್ನು ನಾವು ಕೊಡಬೇಕಾಗುತ್ತೆ. ಅವಾಗ ಅವರು ಅದ್ರ ಪ್ರಕಾರ ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಇದರಲ್ಲಿ ನಂಬರ್ ಯಾವುದೂ ಇರೋದಿಲ್ಲ. ನಂಬರ್ಗೂ ನಮಗೂ ಸಂಬಂಧನೇ ಇರಲ್ಲ. ಆಮೇಲೆ ಯಾವ ಪ್ರೊವೈಡರ್ ಆಗಿ ಯಾರಿಗೆ ಸರ್ವಿಸ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಒಂದೇ ಒಂದು ಏನಂತಂದರೆ, ಇಲ್ಲಿ ಸ್ಕಿಲ್ ಒಂದೇ ಮಾತ್ರ ಮಾನದಂಡ. ಆ ವ್ಯಕ್ತಿಯ ಒಂದು ವಿದ್ಯಾರ್ಹತೆ, ಅವರ ವ್ಯಕ್ತಿಯ ರೂಪ, ಅವರ ವ್ಯಕ್ತಿಯ ಫೋನ್ ನಂಬರ್ ನಮಗೆ ಬೇಡ. ಯಾರು ಅವರ ವ್ಯಕ್ತಿಯ ಒಂದು ಪರ್ಸನಲ್ ರಿಲೇಟೆಡ್ನ ಅಲ್ಲಿ ಹಾಕಿದ್ರೆ ನಾವು KYC ಮ್ಯಾನೇಜ್ ಮಾಡ್ತೀವಿ. KYCನಲ್ಲಿರುವಂಥ ಎಲ್ಲ ರೀತಿಯ ಕ್ರಾಸ್ ಚೆಕ್ ನಾವು ಮಾಡಿನೇ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆ ಥರ ಆಗೋದಕ್ಕೆ ಅವಕಾಶನೇ ಬರುತ್ತೆ. ಓದಕ್ಕೆ ಬರೋಕ್ಕೆ ಬರ್ದಿರುತ್ತೆ, ಅವರಿಗೆಲ್ಲ ಹೆಂಗೆ ತಲುಪುತ್ತೆ ಮತ್ತೆ ಬೇರೆಯವ್ರು ಸಹಾಯ ಪಡ್ಕೋಬೇಕಾಗುತ್ತೆ. ನೋಡಿ, ಈಗ ಇಲ್ಲಿ ಅದಕ್ಕೆ ಅದೇ ಯಾಕಂತೇಳಿದ್ರೆ ನೋಡಿ, 40% ಈಗ ಇರುವಂಥ ಆ್ಯಪಲ್ಲಿ ಇರೋರೆಲ್ಲನೂ ನಮ್ಮ ದೇಶದ 40% ಜನ ಇಂಥ ಆ್ಯಪ್ಗಳಲ್ಲಿದ್ದಾರೆ. ಇನ್ನೂ 60% ಜನ ಅಂದರೆ ಇದನ್ನು ನಾವು ಅನ್ಟ್ಯಾಪ್ಡ್ ಅಂತ ಹೇಳ್ತೀವಿ. ಅಂದರೆ 60% ಜನಕ್ಕೆ ಆ್ಯಪ್ನ ಯೂಸ್ ಮಾಡೋದು ಗೊತ್ತಿಲ್ಲ. ಆ ಆ್ಯಪ್ನ ಹೆಂಗೆ ರೋಲ್ ಮಾಡಬೇಕು, ಆ ಆ್ಯಪ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ಬಗ್ಗೆ ಅದಕ್ಕಿಂತ ನಾಲೆಡ್ಜ್ ಇಲ್ಲ. ಅದಕ್ಕೋಸ್ಕರ ನಾವು ಕಾರ್ಯಾಗಾರಗಳನ್ನ ರೂಪಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಜನ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಟೀಮ್ ಹೋಗಿ ಅವರಿಗೆಲ್ಲ ಎಜುಕೇಟ್ ಮಾಡಿ ಅದನ್ನ ಯಾವ್ಯಾವ ರೀತಿಯಾಗಿ ಹಂತವಾಗಿ ಅವ್ರನ್ನ ತರಿಸ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಪ್ರೆಸೆಂಟ್ ಈ ಒಂದು ಶುರುವಾಗಿರೋದ್ರಲ್ಲಿ ನಮ್ಗೊಂದು 500-600 ಜನ ಇದ್ದಾರೆ ಇದ್ರ ಹಿಂದ್ಗಡೆ. ಆದರೆ ನಾವೀಗ ತಾತ್ಕಾಲಿಕವಾಗಿ ಒಂದು 40 ಜನ ಮಾತ್ರ ಈಗ ಎಂಗೇಜ್ ಮಾಡಿದ್ವಿ. ಈ ಒಂದು ಆನೇಕಲ್ಲಿಂದ ಟೌನಿಂದ ಒಂದು 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು 50 ಜನ ಇದನ್ನ ಕೆಲಸ ಮಾಡ್ತಾರೆ.
ಕ್ಲಿಯರ್ ಮಾಡೋದಕ್ಕೆ ಆ್ಯಪ್ ಹೆಂಗೆ ಮಾಡೋದಕ್ಕೆ ಅನ್ನೋದಕ್ಕೆ ಇದಕ್ಕೆ ಆಫೀಸ್ ಇದೆ. ಇದು ಬಂದು ನಿಮಗೆ ಆನೇಕಲ್ ಚಂದಾಪುರ ರೋಡಲ್ಲಿರುವಂಥ ಎಸ್ ಬ್ಯಾಂಕ್ ಇದೆ, ಅದ್ರ ಪಕ್ಕದಲ್ಲಿ ಆಫೀಸ್ ಇದೆ. ಆ ಆಫೀಸ್ ಅಡ್ರೆಸ್ ನಮ್ಮ ವೆಬ್ಸೈಟಲ್ಲಿದೆ. ಇದಕ್ಕೆ ವೆಬ್ಸೈಟ್ ಇದೆ. ಪ್ರತಿಯೊಂದು ನೀವು ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಆಫೀಸು, ಅಡ್ರೆಸ್ಸು, ಕಂಪನಿ ಡೈರೆಕ್ಟರ್ಸು ಯಾರ್ಯಾರಿದ್ದಾರೆ ಏನಿದೆ A to Z ನಿಮಗೆಲ್ಲ ಸರ್ ಈ ಆ್ಯಪ್ ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಅವ್ರು ಎಲ್ಲಿ ಹೋಗಬೇಕು, ಏನೋ ಟೋಲ್ ಫ್ರೀ ನಂಬರ್ ಏನೋ ಮಾಡಿ ಎಲ್ಲ ಇದೆ. ಟೋಲ್ ಫ್ರೀ ಇದೆ. ನಾವು ವೆಬ್ಸೈಟಲ್ಲಿ ಹೋಗಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಸರ್ಚ್ ಮಾಡಿದ್ರೆ A to Z ನಿಮಗೆಲ್ಲ ಇಲ್ಲಿ ಮಾಹಿತಿ ಅದ್ರೊಳಗೆ ಕೂಡ ಸಿಗುತ್ತೆ. ಸರ್ ಈಗ ಪ್ರಾಯೋಗಿಕವಾಗಿ ಮಾಡಿರುವಂಥದ್ದ ಅಥವಾ ನೇರವಾಗಿ ಡೈರೆಕ್ಟಾಗಿ ಬಿಟ್ಟಿರುವಂಥದ್ದು? ಈಗ ಡೈರೆಕ್ಟಾಗಿ, ಯಾಕಂದರೆ ಆಲ್ರೆಡಿ ಇದನ್ನು ಲಾಂಚ್ ಮಾಡಿ ನಾವು 1 ವರ್ಷ ಆಗಿದೆ. ಇದನ್ನು ನಾವು ಮೊದಲನೇದಾಗಿ ಆನೇಕಲ್ ಟೌನಿಂದನೇ ಹೋಗಿ ಮಾಡಬೇಕು ಅನ್ನೋ ಒಂದು ಸ್ವಂತ ಆಸೆ ಮತ್ತು ಉದ್ದೇಶದಿಂದ, ನಮ್ಮ ಕರ್ಮಭೂಮಿ ಆಗಿರೋದ್ರಿಂದ ಇಲ್ಲಿಂದನೇ ಶುರು ಮಾಡೋಣ ಅನ್ನೋದಕ್ಕೋಸ್ಕರ ನಾವು ಇಲ್ಲಿಂದ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆ್ಯಪ್ ಲೈವ್ ಇದೆ. ಈಗ ರಿಜಿಸ್ಟರ್ ಕೂಡ ಆಗ್ತಾ ಇದ್ದಾರೆ ಜನ. ಈಗಾಗಲೇ ಒಂದು 500-400 ಜನ ಒಂದು ವಾರದಿಂದಲೇ ರಿಜಿಸ್ಟರ್ ಆಗಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಒಂದು 2-3 ಸಾವಿರ ಜನ ಪ್ರೊವೈಡರ್ಗಳು ಇಲ್ಲಿ ಬರ್ತಾರೆ. ಆನೇಕಲ್ ಟೌನ್ ಒಳಗಡೆ 3-4 ಸಾವಿರ ಜನ ಬಂದರು ಅಂದರೆ 3-4 ಸಾವಿರ ರೀತಿಯ ಸರ್ವಿಸ್ಗಳು ಇಲ್ಲಿರೋಂಥದ್ದು ಸಿಗ್ತಾ ಇರುತ್ತೆ. ಇದನ್ನು ಹಂತವಾಗಿ ಈಗ ಇದಾದಮೇಲೆ ನಾವು ಜಿಗಣಿ, ಚಂದಾಪುರ, ಅತ್ತೆಬೆಲೆ ಹೋಗ್ತೀವಿ. ಅದಾದಮೇಲೆ ಬೆಂಗಳೂರು ನಗರ, ಅದಾದಮೇಲೆ ಇಡೀ ರಾಜ್ಯ, ಅದಾದಮೇಲೆ ಸೌತ್ ಇಂಡಿಯಾ, ಅದಾದಮೇಲೆ ನ್ಯಾಷನಲ್ ಎಂಟೈರ್ ರಾಷ್ಟ್ರ ವ್ಯಾಪ್ತಿ ಈ ಆ್ಯಪ್ ಬರುತ್ತೆ. ಕ್ಯಾಂಪ್ ವೈಸ್ ಮಾಡ್ತಾ ಇದ್ದೀರಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಒಂದು ಸಿಬ್ಬಂದಿನ ನಾವು ಎಜುಕೇಟ್ ಮಾಡ್ತಾ ಇದ್ದೀರಿ. ಯಾವ ರೀತಿ ಇದನ್ನ ಅನ್ಬೋರ್ಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಕಾಂಪ್ಲೇಂಟ್ ಕೊಡ್ತಾ ಇದ್ರಿ, ಅದಕ್ಕೊಳಗಡೆ ನಾವು ಎಜುಕೇಟ್ ಮಾಡ್ತಾ ಇದ್ರಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ, ಎಲ್ಲ ರೀತಿಯೂ ಮಾಡ್ತಾ ಇದ್ರಿ. ಇನ್ನೊಂದು ಅವ್ರಿಗೆ ರೇಟಿಂಗ್ಸ್ ಅಂತ ಇರುತ್ತೆ. ಒಳ್ಳೆ ಪ್ರಶ್ನೆ. ರೇಟಿಂಗ್ಸ್ ಇರುತ್ತೆ. ಯಾವ ಪ್ರೊವೈಡರ್ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅವ್ರಿಗೆ 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ. ಸರ್ವಿಸ್ ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಅದು ಸ್ಟಾರ್ ರೇಟಿಂಗ್ಸ್ ಅಲ್ಲೇ ಬಿದ್ದೋಗಿರುತ್ತೆ. ಹೌದು, ಅದ್ರ ಬಗ್ಗೆ ಏನಿರುತ್ತೆ, ಎನಿ ಕಂಪ್ಲೇಂಟ್ಸ್ ಏನಾದರೂ ರೈಸ್ ಆದರೆ ಅವ್ರನ್ನ ಆ್ಯಪಿಂದ ನಾವು ಅದನ್ನು ತೆಗೆದು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಕಸ್ಟಮರ್ ಪಬ್ಲಿಕ್ ಕಂಪ್ಲೇಂಟ್ನ ನಾವು ತುಂಬ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕಾಗುತ್ತೆ. ಜೊತೆನಲ್ಲಿ ಎಲ್ಲಾದರೂ ಒಂದು ಸಾರಿ ಯಾರಾದರೂ ಕ್ರೈಮ್ ಮಾಡಿ ಮತ್ತೆ ಅದು ಪೊಲೀಸ್ ಇಲಾಖೆ ವೆರಿಫಿಕೇಶನ್ಸು ಏನೇನಿರುತ್ತೆ ಅದ್ರ ಪ್ರಕಾರ ಹೋಗಿ ಆ ಪ್ರೊಸೀಜರಲ್ಲಿ ಬರಬೇಕಾಗುತ್ತೆ. ನಾವು ಪರ್ಸನಲ್ ಆಗಿ ಯಾವುದೇ ರಿಸ್ಕ್ ಆದರೂ ತಗೊಳ್ತೀವಿ. ಇಬ್ಬರಿಗೂ ಬೇರೆ ಬೇರೆ ಆ್ಯಪ್ ಇದೆ. ಯುವರ್ ಸೈವ ಅನ್ನೋದು ಗ್ರಾಹಕರು ಯಾರಿಗೆ ಸೇವೆ ಬೇಕೋ ಅದನ್ನ ಯುವರ್ ಸೈವ ಪ್ರೊವೈಡರ್ ಅನ್ನೋದು ಸೇವೆ ಕೊಡುವಂಥವ್ರು ಯುವರ್ ಸೈವ ಪ್ರೊವೈಡರ್ ಅನ್ನೋ ಆ್ಯಪ್ನಲ್ಲಿ ರಿಜಿಸ್ಟರ್ ಆಗ್ತಾರೆ. ಆ ಆ್ಯಪ್ನಿಂದ ಮುಖಾಂತರ ಸೇವೆ ಕೊಡ್ತಾರೆ. ಸೇವಾ ಅಂತ ಹೇಳಿದ್ರೆ ಇಲ್ಲ, ಸೇವಾ ಅಂದರೆ ನಮಗೆ ಸರ್ವಿಸಸ್, ನಮಗೇನು ಈಗ ಏನು ಸೇವೆ ಬೇಕು. ಉದಾಹರಣೆಗೆ ಇದು ಎಲ್ಲ ಕೆಲಸಗಳನ್ನ ಸೇವಾ ಅಂತಲೇ ತಗೊಳ್ತೀವಿ. ಇದರಲ್ಲಿ ಕೆಲಸ ಅನ್ನೋದಕ್ಕಿಂತ ಸೇವಾ ಅಂತ, ಸೇವಾದ ಇನ್ನೊಂದು ಅರ್ಥನೇ ಕೆಲಸದ ಅರ್ಥನೇ ಸೇವೆ ಅಷ್ಟೇ. ಸರ್, ಈಗಾಗಲೇ ಟೆಕ್ನಾಲಜಿ ಮುಂದುವರೆದಿದೆ. ಈ ಒಂದು ನಂಬರ್ಗಳು ಕೊಡುವಂಥದ್ದು ಜೊತೆಗೆ ಮೆಸೇಜ್ ಆಗುವುದು. ಈಗ ಗ್ರಾಹಕರು ಯಾರೋ ಬರ್ತಾರೆ, ಕಾರ್ಮಿಕರು, ಅವ್ನು ಇನ್ನೇಲೆ ಗೊತ್ತಿರಲ್ಲ, ಏನು ಕ್ರೈಮ್ ಇದೆ ಗೊತ್ತಿರಲ್ಲ, ಅವ್ನು ಇನ್ನೇಲೆ ಗೊತ್ತಿರಲ್ಲ, ಎಷ್ಟು ಕ್ರೈಮ್ಗಳು ಮಾಡಿದ್ದಾನೆ, ಅವನು ಫೋನ್ ಮಾಡ್ಕೊಂಡು ಹಿಂಗೆ ಹೋಗುವಂಥದ್ದು, ಕ್ರೈಮ್ ಮಾಡುವಂಥದ್ದು, ಇದೆಲ್ಲ ಆಗ್ತಾರಲ್ಲ ನೋಡಿ. ಎಲ್ಲದಕ್ಕಿಂತ ಇದು ಒಂದು ನಿಮ್ಮ ಪ್ರಶ್ನೆನೂ ಟಫ್ ಇದೆ. ನನ್ನ ಉತ್ತರ ಕೂಡ ಇದೊಂದು ಸ್ವಲ್ಪ ಇದೆ ನೋಡಿ. ಒಂದು ಸಾರಿ ಕ್ರೈಮ್ ಮಾಡಿದ ವ್ಯಕ್ತಿ ಅವನು ಸಮಾಜದಿಂದ ಪರ್ಮನೆಂಟ್ ಆಗಿ ಆಚೆನೇ ಇರಬೇಕು ಅನ್ನೋದು ಮೊದಲನೇ ನಮ್ಮದು ಯೋಚನೆ ಮಾಡೋದನ್ನ ನಾವು ಬಿಡಬೇಕು. ಕಾರಣ ಏನಂದರೆ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡಿರಬಹುದು. ಹಂಗಂತ ಹೇಳ್ಬಿಟ್ಟು ಅವನ್ನ ವೇದಿಕೆಗೆ ಸೇರಿಸ್ತೀರ ಇರೋದು ಮೊದಲನೇ ನಮ್ಮ ತಪ್ಪಾಗುತ್ತೆ. ಅವನು ತಿದ್ದುಕೊಂಡು ಹೋಗ್ತಾನೆ ಇಲ್ಲ ಅನ್ನೋದನ್ನು ಸರ್ಕಾರದಲ್ಲಿರುವಂಥ ಇಲಾಖೆಗಳಿಂದ ಅದು ಗಮನಿಸ್ತಾ ಇರುತ್ತೆ. ನಮಗೇನಾದರೂ ಕಂಡು ಬಂದಲ್ಲಿ ಅಂಥ ವ್ಯಕ್ತಿ ಅನ್ನೋದನ್ನು ನಾವು ತೆಗಿತೀರಿ. ಆದರೆ ನಾವು ಎಷ್ಟೊಂದು ವ್ಯಕ್ತಿಗಳನ್ನ ನಾವು ಅವರ ಇಲ್ಲೆಲ್ಲೇ ಯಾವತ್ತೋ ಒಂದಿನ ಅವನು ಕಳ್ತನ ಮಾಡಿದ್ದಾನೆ, ಇಲ್ಲ ಯಾವತ್ತೋ ಒಂದಿನ ಅವನು ತೊಂದರೆ ಮಾಡಿದ್ದಾನೆ, ಯಾವತ್ತೋ ಒಂದಿನ ಒಂದು ಬೇರೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಆ್ಯಪಲ್ಲಿ ಬರಬಾರ್ದು ಅಂತ ನಾವು ಮಾಡೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ಅಂಥವ್ರನ್ನ ನಾವು ಏನೋದು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ರೈಮ್ ಬಗ್ಗೆ ನಮಗೆ ಗೊತ್ತಾಗಲ್ಲ. ನಾವು ಬರೋದು ಬರೀ ಸ್ಕಿಲ್ ಮಾತ್ರ ನಾವು ನೋಡ್ತೀವಿ. ದುಡ್ಕೊಂಡು ತಿನ್ನೋರನ್ನ ನಾವು ಅವ್ರ ಕ್ರೈಮ್ ಬಗ್ಗೆ ನಾವು ಮಾತಾಡೋದಕ್ಕೆ ಅದು ಅರ್ಹತೆ ನಮಗೂ ಇರೋದಿಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಬರೀ ಅವ್ನ ಕೆಲಸ ಕರೆಕ್ಟ್ ಇದೆಯಾ ನೋಡ್ತೀವಿ. ಅವ್ನ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ನಾವು ಗ್ರಾಹಕರುಗಳಿದ್ದೀವಿ. ಗ್ರಾಹಕರುಗಳೇ ಇಲ್ಲ ಅಂತಿನ ತೀರ್ಮಾನ. ಅವ್ರಿಗೆ ಏನಾದರೂ ಬಾಡಿ ಕ್ಯಾಮ್ ಇರೋ ಪ್ರೊವೈಡರ್ ಬೇಕಾದರೆ ಅವರು ಬಾಡಿ ಕ್ಯಾಮ್ ಇರೋರನ್ನ ಕರ್ಕೊಳ್ತಾರೆ, ಇಲ್ಲ ಬೇಡ ಅನ್ನಂಗಿದ್ರೆ ಒಬ್ಬರು ಕರ್ಕೊಳ್ತಾರೆ. ಉದಾಹರಣೆಗೆ ನಮ್ಮ ಮನೇಲಿ ಒಂದು 10 ಜನ ಇದ್ದಾಗ ಬಾಡಿ ಕ್ಯಾಮ್ ಇರೋರು ನಮ್ಗೆ ಬೇಕಾಗಿಲ್ಲ. ಒಬ್ಬರು ಇಬ್ಬರು ಇದ್ದಾಗ ನಾನು ಬಾಡಿ ಕ್ಯಾಮ್ ಇರೋರನ್ನ ಬುಕ್ ಮಾಡ್ಕೊಳ್ತೀನಿ. ಈ ರೀತಿ ಇದು ವ್ಯವಸ್ಥೆ ಆಗುತ್ತೆ. ಈ ಆ್ಯಪಲ್ಲಿ ಒಂದು ಸರ್ವಿಸ್ ಕೊಡುವಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ದಾಖಲಾತಿ ಕೊಡಬೇಕು? ಇದರಲ್ಲಿ ಅವ್ರದ್ದು ಮೊಬೈಲ್ ನಂಬರ್ ಅವ್ರದ್ದು ನೋಡಬೇಕಾಗುತ್ತೆ. ಯಾಕಂದರೆ OTPಗೋಸ್ಕರ ಮೊಬೈಲ್ ನಂಬರ್ ಬೇಕಾಗುತ್ತೆ. ಎರಡನೇದು ಅವ್ರದ್ದು ವಿಳಾಸಕ್ಕೆ ಬೇಕಾಗಿರುವಂಥ ಯಾವುದಾದ್ರೂ ಆಧಾರ್ ಕಾರ್ಡ್ ಅಥವಾ ಈ ಥರದ್ದನ್ನು ಕೊಡಬೇಕಾಗುತ್ತೆ. ಮತ್ತು ಅವ್ರದ್ದು ಅನುಭವ ಪತ್ರ, ಅಂದರೆ ಈಗ ಎಲ್ಲಾದರೂ ಅವರು ಯಾವುದಾದ್ರೂ ಈ ಥರ ಸ್ಕಿಲ್ನ ಎಲ್ಲಾದರೂ ಮಾಡಿದಾರ, ಅವ್ರು ಬೇರೆಯವ್ರ ಕಡೆಯಿಂದ ಥರ್ಡ್ ಪರ್ಸನ್ ಕಡೆಯಿಂದ ಒಂದು ಅನುಭವ ಪತ್ರ ಬರ್ಸ್ಕೊಡ್ಬೇಕು. ಯಾಕಂತಂದರೆ ಇದಕ್ಕೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ಉದಾಹರಣೆ ನಾನು ಏನು ಹೇಳಿದೆ, ಮರ ಹತ್ತೋದಕ್ಕೆ ಯಾರೂ ಸರ್ಟಿಫಿಕೇಟ್ ಕೊಡಲ್ಲ.
ನಿಮ್ಮ ಮನೆ ಮುಂದ್ಗಡೆ ಒಂದು ಮರ ಇದೆ, ಆ ಮರನ ಕಟ್ ಮಾಡಬೇಕು ಅಂತಂದ್ರೆ ನೀವು ಟ್ರೀ ಕ್ಲೈಂಬ್ ಅಂತ ಗುರುತಾಗ ಬರ್ತಾನೆ, ಬಟ್ ಅವ್ನು ಮರ ಹತ್ತೋದು ಗೊತ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನಾವು ಮರ ಹತ್ಬಿಟ್ಟು ಬಿದ್ದೋದ್ರೂ ಕೂಡ ಅದು ತಪ್ಪೆ. ಆದರೆ ಪಕ್ಕದಲ್ಲಿ ಯಾರಾದ್ರೂ ಒಬ್ಬರನ್ನ ಸರ್ಟಿಫೈಡ್ ಮಾಡಿದ್ರೆ ಇಲ್ಲ ಈ ವ್ಯಕ್ತಿಗೆ ಮರ ಹತ್ತೋದು ಗೊತ್ತು, ಈ ವ್ಯಕ್ತಿ ಮರ ಹತ್ತಾನೆ ಅಂತಿದ್ರೆ ಅದನ್ನ ರೆಫರೆನ್ಸ್ ತಗೊಂಡು ನಮ್ಮ ಮನೆ ಹತ್ರ ಯಾವುದೋ ಒಂದು ಕೊಂಬೆಗಿಂತ ಕಟ್ ಮಾಡ್ಕೊಳ್ಳೋದು, ಇಲ್ಲ ವೈರ್ ಕ್ಲೀನ್ ಮಾಡೋದು, ಏನೋ ಒಂದು ಕೆಲಸ ಮಾಡಿಸ್ಕೊಳ್ಬೋದು. ಅದನ್ನ ನಾವು ಮಾನದಂಡವಾಗಿ ತಗೊಳ್ತೀವಿ. ಅವ್ರದ್ದು KYC ತಗೊಳ್ತೀರಿ, ಅವ್ರದ್ದು ಎಲ್ಲ ರೀತಿಯಲ್ಲಿ ಮೊಬೈಲ್ OTP ತಗೊಳ್ತೀರಿ. ಆಧಾರ್ ಕನೆಕ್ಷನ್ ಇರೋ OTP ಬಿಟ್ಟು ಬೇರೆ ಯಾವುದು ಮೊಬೈಲ್ ನಾವನ್ನ ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ಯಾವ ವ್ಯಕ್ತಿ ಇದರಲ್ಲಿ ಪ್ರೊವೈಡರ್ ಇದ್ದಾರೆ ಬೇರೆ ಇನ್ಫಾರ್ಮೇಷನ್ ಅನ್ನ ಅದರೊಳಗಡೆ ಅಪ್ಲೋಡ್ ಮಾಡೋದಕ್ಕೆ ಇದು ಅವಕಾಶ ಇದೆ. ಈಗ ಒಂದು ವ್ಯಕ್ತಿ ನಿಮ್ಮ ಕಡೆಯಿಂದ ಒಂದು ವ್ಯಕ್ತಿ ಒಂದು ಕಡೆ ಕೆಲಸ ಮಾಡಬಹುದು, ಆ ಸಂದರ್ಭದಲ್ಲಿ ಅನಾಹುತ ಆಗಿ ಆದಾಗಿದ್ದು ಡೆತ್ ಆಗೋ ಆ ಸಂದರ್ಭದಲ್ಲಿ ಈಗ ಯುವಕರ ಆಕ್ಸಿಡೆಂಟ್ ಆಗೋದು, ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಅವ್ರಿಗೆ ಅದು ಹೌದು. ಯಾಕಂದ್ರೆ ಈಗ ನಾವು ಅದಕ್ಕೋಸ್ಕರನೇ ಏನಾಗಿದೆ ಅಂದ್ರೆ ಒಂದು ವೆಲ್ಫೇರ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಅಸಂಘಟಿತ ಕಾರ್ಮಿಕರುಗಳು ಎಲ್ಲಾದ್ರೂ ಏನಾದರೂ ಅವ್ರಿಗೋಸ್ಕರ ಏನಾದರೂ ಒಂದು ಪ್ರಾಣಹಾನಿ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಾದಲ್ಲಿ ಈಗ ನಾವು ಏನು ಹೇಳಿದ್ರಲ್ಲ, ನೀವು 15 ರೂಪಾಯಿ ನಮಗೆ ಏನು ಕಂಪನಿ ಬರುತ್ತೆ ಅದರಲ್ಲಿರುವಂಥ ಒಂದು CSR ಅನ್ನೋದು ಒಂದು ಇದ್ದೇ ಇರುತ್ತೆ. ಅದನ್ನ ನಾವು ಅದರೊಳಗಡೆ ಹಾಕ್ತೀವಿ. ಅಲ್ಲಿರೋದನ್ನ ಅಂಥ ವಿಷಯಗಳೇನಾದ್ರು ಬಂದಾಗ ಅದಕ್ಕೋಸ್ಕರ ನಾವು ಕೊಡ್ತೀವಿ. ಇಲ್ಲಾಂದ್ರೆ ಸರ್ಕಾರದ ಜೊತೆ ನಾವು ಅದನ್ನ ಮರ್ಜಿ ಮಾಡಿ ಸರ್ಕಾರದ ಒಂದು ಉಪಯೋಗಗಳಿಗೆ ಅದನ್ನ ಎಲ್ಲಾದ್ರೂ ಒಂದು ಹತ್ರ ಸಾರ್ವಜನಿಕ ಉಪಯೋಗಕ್ಕೆ ಏನಾಗುತ್ತೋ ಅದರಲ್ಲಿ ಅದನ್ನ ಅಲ್ಲಿ ಕೊಟ್ಬಿಡ್ತೀವಿ. ಅದರಿಂದ ಅವ್ರಿಗೆ ವೆಲ್ಫೇರ್ ಅಸೋಸಿಯೇಷನ್ ಅಂತ ಏನು ಮಾಡ್ತೀವಿ ಅದರಿಂದ ಅವರಿಗೆ ತುಂಬಾ ಸಹಕಾರ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ಅಸಂಘಟಿತ ಕಾರ್ಮಿಕರು ಇನ್ಮೇಲೆ ಜೀವ ಭಯ ಇರೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಇಲ್ಲಿ ನಾನು ಜೀವನ ಮಾಡಬೇಕು ಅಂತಿಲ್ಲ, ಇಡೀ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಅವ್ನು ಕೂಲಿ ಮಾಡೋನು ಕೂಡ ಇನ್ಮೇಲೆ ಅವ್ನು ಕಡಿಮೆ ಅಂದ್ರೂ ಈ ಒಂದು ಸ್ಕಿಲ್ ಎಂಪ್ಲಾಯ್ಸ್ ಒಂದು ತಿಂಗಳಿಗೆ 50,000 ರೂಪಾಯಿಗೆ ಮೇಲೆ ಸಂಪಾದನೆ ಮಾಡೋ ಕಾಲ ಬರುತ್ತೆ. ಈಗ ಒಂದು ತಿಂಗಳಿಗೆ 50,000 ರೂಪಾಯಿ ಮಿನಿಮಮ್ ಸಂಪಾದನೆ ಮಾಡುವಂಥ ಕಾಲ ಇನ್ನು ಬರುತ್ತೆ. ಅದು ಯುವ ಸೇವಾ ಪ್ರೊವೈಡರ್ ಇಂದ ಬರುತ್ತೆ. ಈಗ ನಿಮ್ಮ ಆಪಲ್ಲಿ ಯಾರೊಬ್ರು ವ್ಯಕ್ತಿನ ಬುಕ್ ಮಾಡ್ಕೋತಾರೆ, ಅಂದ್ರೆ ಒಂದು ಮರ ಅಂತ ಕಡಿಯೋಂಥದ್ದು ಅಥವಾ ಒಂದು ಮನೆಯಲ್ಲಿ ಕರೆಂಟ್ ಇಲ್ಲ ಅವ್ನು ಕೆಲಸಕ್ಕೆ ಬುಕ್ ಮಾಡ್ಕೊಂತಂಥದ್ದು ಕಾರ್ಮಿಕರು ಮಿಸ್ಬಿಹೇವ್ ಮಾಡಿದ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋತಾರೆ ನೋಡಿ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಮಿಸ್ಬಿಹೇವ್ ಮಾಡ್ತಾರೆ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾವಲ್ಲ, ಅದಕ್ಕೆ ಇಲಾಖೆ ಇದೆ, ಪೊಲೀಸ್ ಇದೆ, ಅದೆಲ್ಲ ಇದೆ. ಅವರು ಮಾಮೂಲಿ ಕಂಪ್ಲೇಂಟ್ ಇರುತ್ತೆ, ಅವ್ರ ಪ್ರಕಾರ ಅವರು ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಅಂಥದ್ರಲ್ಲಿ ಬಂದ್ಬಿಟ್ಟು ಯಾಕಂತಂದ್ರೆ ಈ ಒಂದು ಘಟನೆಗಳಿಗೆ ನಾವು ಸಂಬಂಧಗಳು ಬರೋಕ್ಕಾಗಲ್ಲ. ಎಲ್ಲೋ ಏನೋ ನಡೀಬೋದು, ಅದಕ್ಕೆ ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಇನ್ನೊಂದು ಅದು ಮುಂದಕ್ಕೆ ಹೋಗುತ್ತೆ. ನೋಡಿ, ಈಗ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಆನೇಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಸರ್ ಇದಾರಲ್ಲ ಅವ್ರನ್ನ ನಾವು ಭೇಟಿ ಮಾಡಿ ಇದಕ್ಕೊಂದು ಪರ್ಮಿಷನ್ ಕೇಳೋದಕ್ಕೆ ಹೋಗಿದ್ವಿ. ಆಕ್ಚುಲಿ ಇದನ್ನ ನಾವು ಈ ಆ್ಯಪ್ ಬಗ್ಗೆ ಒಂದು ಪ್ರಚಾರ ಮಾಡಬೇಕು, ಇಲ್ಲಿ ಶುರು ಮಾಡಬೇಕು ಅಂತ ಅವರು ಇದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ರು. ನಮ್ಮ ವೆಬ್ಸೈಟ್ ತರಿಸ್ಕೊಂಡ್ರು. ಆ ವೆಬ್ಸೈಟಲ್ಲಿ ಇದನ್ನ ಯಾವ ರೀತಿ ನಡೀತದೆ, ಇಲ್ಲಿರುವಂಥ ಜನಗಳಿಗೆ ಗ್ಯಾರಂಟಿ ಏನು ಕೆಲಸ ಕೊಡ್ತೀವಿ ನೀವು, ಇಲ್ಲಿರುವಂಥ ಫುಟ್ಪಾತಲ್ಲಿರೋ ಜನಗಳನ್ನೆಲ್ಲ ಇನ್ಮೇಲೆ ಮನೆ ಕಳಿಸ್ಬೇಕಾದ್ರೆ ಅವ್ರಿಗೆ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ ನೋಡಿ, ಈಗ ಉದಾಹರಣೆಗೆ ಇಡ್ಲಿ ದೋಸೆ ಹಾಕ್ತಾ ಇದ್ದಾರೆ ಫುಟ್ಪಾತಲ್ಲಿ ಆಹಾರ ಪದಾರ್ಥ, ಅವ್ರು ಇನ್ಮೇಲೆ ಹೋಮ್ ಮೇಡ್ ಫುಡ್ ಅಂತ ಹಾಕೊಂಡು ಮನೇಲಿ ಕೂತ್ಕೊಳ್ಳಿ. ಆ ಹೆಂಡತಿ ಆಗಿರೋರು ಅಡುಗೆ ಮಾಡ್ತಾರೆ, ಗಂಡ ಆಗಿರೋರು ಡೆಲಿವರಿ ಕೊಡ್ತಾರೆ. ಇವತ್ತು ಅವ್ರು ಸಂಪಾದನೆ ಮಾಡ್ತಾರೆ 10,000 ಆದರೆ ನಾಳೆಯಿಂದ ಸಂಪಾದನೆ ಮಾಡೋದು 20,000. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೊಂದು ಆರೋಗ್ಯಕರ ಊಟ ಮನೆಯಿಂದಾನು ಹೋಗುತ್ತೆ. ಯಾಕಂದ್ರೆ ಅವರು ಜನಗಳಿಗೆ ಕಾಣೋದಕ್ಕೋಸ್ಕರ ಮಾತ್ರ ಫುಟ್ಪಾತ್ಗೆ ಬರ್ತಾರೆ. ಇಲ್ಲಿ ಮಳೆ ಗಾಳಿ ಬಿಸಿಲಲ್ಲಿ ಒದ್ದಾಡೋದಕ್ಕಿಂತನೂ ಅವ್ರ ಮನೆಯಿಂದನೇ ಅವ್ರವ್ರ ಸರ್ವಿಸ್ಗಳನ್ನ ಕೊಟ್ಕೊಂಡಾಗ ಅವ್ರಿಗೆ ಇವತ್ತಿಗಿಂತ 3 ವ್ಯಾಪಾರನೂ ಆಗುತ್ತೆ. ಆಮೇಲೆ ಇಲ್ಲಿರೋ ಫುಟ್ಪಾತ್ಗಳು ಖಾಲಿ ಆಗುತ್ತೆ ಸರ್ ಅಂತ ಹೇಳಿದಕ್ಕೋಸ್ಕರ ಅವರು ಇಲ್ಲ ಇದ್ರ ಬಗ್ಗೆ ನಮಗೆ ಒಂದು ಅವೇರ್ನೆಸ್ ಮಾಡಿಕೊಡಿ ಅಂತಾಗ ಅವತ್ತು ಇದಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಜೊತೆ ಸೇರಿ ಇವತ್ತು ನಿಮಗೆ ಏನು ಆನೇಕಲ್ಲಲ್ಲಿ ಇರುವಂಥ ಅದು ಈ ನಡುವೆ ನಾವು ನೋಡ್ತಾ ಇದ್ದೀವಿ, ಅದು ಮಾದಕ ವಸ್ತುಗಳು ಮತ್ತೆ ಬಂದ್ಬಿಟ್ಟು ಕ್ರೈಮ್ಗಳು ಇದು ಮತ್ತೆ ಒಂದು ಟ್ರಾಫಿಕ್ ವ್ಯವಸ್ಥೆ ಇದೆಲ್ಲದ್ರ ಬಗ್ಗೆನೂ ನಾವು ಅವೇರ್ನೆಸ್ ಮೂಡಿಸೋದಕ್ಕೆ ಈಗ ಇಡೀ ಆನೇಕಲ್ ಟೌನಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದೀರಿ. ನೀವೆಲ್ಲ ನೋಡ್ಬೋದು ಮಾಧ್ಯಮದವರು. ಇದರ ಕಡೆ ಎಲ್ಲ ನೋಡಿ ಈ ಥರ ಒಂದು ಭಿತ್ತಿಪತ್ರಗಳನ್ನ ನಾವು ಅಂಟಿಸ್ಕೊಳ್ತಾ ಅದರೊಳಗಡೆಗೆ ಜನಗಳಿಗೆ ಬೇಕಾಗಿರುವಂಥ ಅವ್ರಿಗೆ ಒಂದು ಮೆಸೇಜನ್ನು ಪಾಸ್ ಆಗೋ ರೀತಿಯಲ್ಲಿ ನಾವು ಇದನ್ನೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ಕೊಳ್ತೇವೆ. ನಮಸ್ಕಾರ.